ಓಂ ಶಾಂತಿ 24 ಮಾರ್ಚ್ 2025 प्रातः मुरली बाप दादा मधुबन। मीठे बच्चे, ये ज्ञान तुम्हें शीतल बनाता है। इस ज्ञान से काम क्रोध की आग खत्म हो जाती है। भक्ति से वह आग खत्म नहीं होती है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ಜ್ಞಾನ ನಿಮ್ಮನ್ನ ಶೀತಲರನ್ನಾಗಿ ಮಾಡುತ್ತೆ. ಈ ಜ್ಞಾನದಿಂದನೇ ಕಾಮ ಕ್ರೋಧದ ಅಗ್ನಿ ಸಮಾಪ್ತಿಯಾಗುತ್ತೆ. ಈ ಜ್ಞಾನದಿಂದನೇ ಕಾಮ ಕ್ರೋಧದ ಅಗ್ನಿ ಸಮಾಪ್ತಿಯಾಗುತ್ತೆ. ಭಕ್ತಿಯಿಂದ ಈ ಅಗ್ನಿ ಸಮಾಪ್ತಿ ಆಗೋದಿಲ್ಲ. ಅಂದ್ರೆ ಅರ್ಥ ಏನು? ಜ್ಞಾನದಿಂದ ಶೀತಲತೆ ಬರುತ್ತೆ. ಶೀತಲತೆ ಅಂದ್ರೆ ಪವಿತ್ರತೆ. ಈ ಜ್ಞಾನದಿಂದನೇ ಈ ಅಗ್ನಿಗಳು ಸಮಾಪ್ತಿಯಾಗುತ್ತೆ. ಕಾಮ ಕ್ರೋಧ ಅನ್ನೋ ಅಗ್ನಿ ಇದರಿಂದನೇ ಸಮಾಪ್ತಿಯಾಗುತ್ತೆ. ಭಕ್ತಿಯಿಂದ ಈ ಅಗ್ನಿ ಸಮಾಪ್ತಿ ಆಗಲ್ಲ. ವಿಕಾರಗಳ ಅಗ್ನಿ ಭಕ್ತಿಯಿಂದ ಸಮಾಪ್ತಿ ಆಗೋದಿಲ್ಲ. ಪ್ರಶ್ನೆ, ಯಾದ್ ಮೇ ಮುಖ್ಯ ಮೆಹನತ್ ಕೌನ್ಸಿ ಹೈ? ಬಾಬೋರ ನೆನಪಲ್ಲಿ ಮುಖ್ಯವಾದ ಪರಿಶ್ರಮ ಯಾವುದು? उत्तर, बाप की याद में बैठते समय देह भी याद न आए। आत्मा अभिमानी बन बाप को याद करो, यही मेहनत है. ಬಾಬೋರ ನೆನಪಲ್ಲಿ ಕೂತ್ಕೊಳ್ಳೋ ಸಮಯದಲ್ಲಿ ಈ ದೇಹನು ನೆನಪಿಗೆ ಬರಬಾರ್ದು. ದೇಹನು ನೆನಪಿಗೆ ಬರಬಾರ್ದು. ಆತ್ಮ ಅಭಿಮಾನಿಯಾಗಿ ಬಾಬೋರ ನೆನಪು ಮಾಡಿ, ಇದರಲ್ಲೇ ಪರಿಶ್ರಮ ಇರೋದು, ಇದರಲ್ಲೇ ವಿಘ್ನಗಳು ಬರುತ್ತೆ. ಏಕೆಂದ್ರೆ ಅರ್ಧ ಕಲ್ಪದಿಂದ ದೇಹ ಅಭಿಮಾನದಲ್ಲೇ ಬಂದಿದ್ದೀರಿ. ಭಕ್ತಿ ಮನಾಹಿ ದೇಹಕಿ ಯಾದ್. ಭಕ್ತಿ ಅಂದ್ರೆ ಏನು? ದೇಹದ ನೆನಪೇ ಭಕ್ತಿ. ನೋಡಿ, ತನ್ನನ್ನ ತಾನು ನಾನು ಇಂಥ ಭಕ್ತರು, ಇಂಥ ಸನ್ಯಾಸಿ, ಇಂಥ ಗೃಹಸ್ಥಿ, ದೇಹ. ಯಾರನ್ನ ನೆನಪು ಮಾಡ್ತಾರೆ ಅವರು ದೇಹ. ದೇವತೆಗಳಿರ್ಲಿ, ಯಾರೇ ಇರ್ಲಿ, ದೇಹ. ಭಕ್ತಿ ಅಂದ್ರೇನೆ ದೇಹದ ನೆನಪು. ಜ್ಞಾನದಲ್ಲಿ ಆತ್ಮ ಅಭಿಮಾನಿಯಾಗಿ ವಿದೇಹಿ ತಂದೆಯನ್ನ ನೆನಪು ಮಾಡೋದ್ರಲ್ಲೇ ಪರಿಶ್ರಮ ಇದೆ. ಇದರಲ್ಲಿ ವಿಘ್ನಗಳು ಬರುತ್ತೆ. ಯಾಕೆಂದ್ರೆ ಅರ್ಧ ಕಲ್ಪ ದೇಹಾಭಿಮಾನದಲ್ಲೇ ಇದ್ದಿರೋದ್ರಿಂದ ವಿಘ್ನಗಳು ಬರುತ್ತೆ. ಆದ್ರೆ ನೆನಪು ಮಾಡೋ ವಿಧಿ, ದೇಹನು ನಮಗೆ ನೆನಪಿರಬಾರ್ದು. शांति। तुम बच्चे जानते हो, याद के लिए एकांत की बहुत जरूरत है. जितना तुम एकांत व शांति में बाप की याद में रह सकते हो, उतना झुंड में नहीं रह सकते हो. ಈ ಮಕ್ಕಳಿಗೆ ಗೊತ್ತಿದೆ, ಬಾಬೋರ ನೆನಪು ಮಾಡ್ಬೇಕಂದ್ರೆ ಏಕಾಂತ ಬಹಳ ಅವಶ್ಯಕ. ಏಕಾಂತದ ಅವಶ್ಯಕತೆ ಇದೆ. ಎಷ್ಟು ನೀವು ಏಕಾಂತದಲ್ಲಿ ಶಾಂತಿಯಲ್ಲಿ ಬಾಬೋರ ನೆನಪು ಮಾಡಕ್ ಸಾಧ್ಯನೋ ಅಷ್ಟು ಗ್ರೂಪಲ್ಲಿ ಇದ್ದಾಗ ಮಾಡಕ್ ಆಗೋದಿಲ್ಲ. स्कूल में भी बच्चे पढ़ते एकांत में जाकर स्टडी करते हैं. इसमें भी एकांत चाहिए. ಸ್ಕೂಲಲ್ಲೂ ವಿದ್ಯಾರ್ಥಿಗಳು ಓದ್ತಾರೆ ಅಂದ್ರೆ ಅವರಿಗೂ ಏಕಾಂತ ಬೇಕು. ಏಕಾಂತದಲ್ಲಿ ಕೂತ್ಕೊಂಡು ಎಲ್ಲೋ ಮರದ ಕೆಳಗೋ ಒಂಟಿಯಾಗಿ ಕೂತು ಸ್ಟಡಿ ಮಾಡ್ತಾರೆ. ಇಲ್ಲೂ ಅಷ್ಟೇ, ಬಾಬೋರ್ ನೆನಪು ಮಾಡ್ಲಿಕ್ಕೆ ಏಕಾಂತ ಬೇಕು. घूमने जाते हो तो उसमें भी याद की यात्रा मुख्य है. ನೀವು ಎಲ್ಲೇ ಹೊರಗಡೆ ಹೋಗ್ತೀರಿ, ಹೊರಗಡೆ ಸುತ್ತಾಡ್ಲಿಕ್ಕೆ ಹೋಗ್ತೀರಿ, ಅವಾಗ್ಲೂ ಬಾಬೋರ ನೆನಪಿನ ಯಾತ್ರೆನೇ ಮುಖ್ಯ. ಈ ವಿದ್ಯೆ ಬಿಲ್ಕುಲ್ ಸಹಜ. ಏಕೆಂದ್ರೆ ಅರ್ಧ ಕಲ್ಪದಿಂದ ಮಾಯೆಯ ರಾಜ್ಯದಲ್ಲಿ ಬಂದಿದ್ದೀರಿ. ದೇಹ ಅಭಿಮಾನಿಗಳಾಗ್ತಾನೆ ಬಂದಿದ್ದೀರಿ. ನಿಮ್ಮ ಮೊಟ್ಟ ಮೊದಲನೇ ಶತ್ರು ದೇಹ ಅಭಿಮಾನ. बाप को याद करने के बदले देह को याद कर लेते हैं. ಬಾಬೋರ್ ನೆನಪು ಮಾಡೋದ್ರ ಬದಲು ದೇಹ ನೆನಪು ಮಾಡ್ತೀರಿ. ಇದಕ್ಕೆ ದೇಹ ಅಹಂಕಾರ ಅಂತ ಕರೀಲಾಗುತ್ತೆ. ಇಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಲಾಗುತ್ತೆ, ಆತ್ಮ ಅಭಿಮಾನಿಗಳಾಗಿ. ಇದರಲ್ಲಿ ಪರಿಶ್ರಮನೂ ಆಗುತ್ತೆ. ಅಭಿ ಭಕ್ತಿ ತೋ ಚೂಟಿ, ಭಕ್ತಿ ಹೋತಿ ಶರೀರಕ್ಕೆ ಸಾಥ್. ಈಗ ಭಕ್ತಿಯಿಂದ ಮುಕ್ತರಾಗಿದ್ದೀರಿ. ಏಕೆಂದ್ರೆ ಭಕ್ತಿ ಶರೀರದ ಜೊತೆಗೆ, ಶರೀರದ ಅಭಿಮಾನದಲ್ಲಿ ಶರೀರಧಾರಿಗಳನ್ನ ನೆನಪು ಮಾಡೋದೇ ಭಕ್ತಿ.
तीर्थ आदि पर शरीर को ले जाना पड़ता, दर्शन करना ये करना, ಶರೀರ ಕೋ ಜಾನಾ ಪಡೆ. ಭಕ್ತಿ ಅಂದ್ರೆ ತೀರ್ಥ ಸ್ಥಾನಗಳಿಗೆ ಹೋಗ್ತೀರಿ, ಈ ಶರೀರನ ಹೊತ್ಕೊಂಡು ಹೋಗ್ತೀರಿ, ಶರೀರದ ಜೊತೆಗೆ ಹೋಗ್ತೀರಿ, ದರ್ಶನ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಶರೀರದ ಜೊತೆನೆ ಹೋಗ್ತೀರಿ. यहाँ तुमको यही चिंतन करना कि हम आत्मा है, हमको परम पिता परमात्मा बाप को याद करना है. ಇಲ್ಲಿ ಏನ್ ಮಾಡಬೇಕು ಜ್ಞಾನದಲ್ಲಿ, ಮೊದಲು ಸ್ವಚಿಂತನೆ ಮಾಡಿ, ನಾನು ಆತ್ಮ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಮಾಡ್ತಾ ಆತ್ಮ ಸ್ಥಿತಿಗೆ ಬನ್ನಿ. ಪರಮಾತ್ಮ ತಂದೆಯನ್ನ ನೆನ್ಪು ಮಾಡಿ. ಎಷ್ಟು ನೆನ್ಪು ಮಾಡ್ತಿರೋ ಅಷ್ಟು ಪಾಪ ನಾಶ ಆಗುತ್ತೆ. ಭಕ್ತಿ ಮಾರ್ಗದಿಂದ ಎಂದು ಯಾವುದೇ ರೀತಿಯಲ್ಲೂ ಪಾಪ ಕಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. कोई बुढ़े हादी होते अंदर में ये वहम होता है, भक्ति नहीं करेंगे तो नुकसान होगा, नास्तिक बन जाएंगे. भक्ति की जैसे आग लगी हुई है और ज्ञान में है शीतलता. ನೋಡಿ, ಕೆಲವರು ಬಹಳ ಕಾಲದಿಂದ ಭಕ್ತಿ ಮಾಡ್ಕೊಂಡ್ ಬಂದಿರ್ತಾರೆ, ವೃದ್ಧಾವಸ್ಥೆಯಲ್ಲಿ ಇರ್ತಾರೆ ಅಂದ್ರೆ ಅವರಿಗೆ ತುಂಬಾನೇ ಅಭಿಮಾನ ಇರುತ್ತೆ. ನಾವೇ ಹೇಳ್ತಾರೆ ಭಕ್ತಿ ಮಾಡ್ಲಿಲ್ಲ ಅಂದ್ರೆ ನಮ್ಗೇನೋ ತೊಂದರೆ ಆಗತ್ತೆ, ಭಕ್ತಿ ಮಾಡದೇ ಇದ್ರೆ ನಾಸ್ತಿಕರು ಅಂತ ಕರೆಸ್ಕೊತೀವಿ. ಈ ತರ ಹಲವಾರು ಪ್ರಕಾರದ ವಿಚಾರಗಳಿರುತ್ತೆ. ಭಕ್ತಿದು ಒಂದ್ ರೀತಿ ಜ್ವಾಲೆ ಇದೆ. ಇವತ್ತು ಇಡೀ ಜಗತ್ತಲ್ಲಿ ಹೆಚ್ಚು ಭಕ್ತಿಯ ಜ್ವಾಲೆ ಇದೆ. ಜ್ಞಾನ ಅಂದ್ರೆ ಶೀತಲತೆ, ಭಕ್ತಿ ಅಂದ್ರೆ ಜ್ವಾಲೆ. इसमें काम क्रोध की आग खत्म हो जाती. भक्ति मार्ग में मनुष्य कितना भावना रखते, मेहनत करते हैं. ಜ್ಞಾನದಿಂದ ಕಾಮ ಕ್ರೋಧದ ಬೆಂಕಿ ನಂದು ಹೋಗುತ್ತೆ, ಸಮಾಪ್ತಿ ಆಗತ್ತೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಭಾವನೆ ಇಟ್ಕೋತಾರೆ, ಕಷ್ಟಪಡ್ತಾರೆ. ತಿಳ್ಕೊಳ್ಳಿ, ಬದ್ರಿನಾಥಕ್ ಹೋಗ್ತಾರೆ, ಅಲ್ಲಿ ಹೋಗಿ ಮೂರ್ತಿಯನ್ನ ನೋಡ್ತಾರೆ. ಇನ್ನೇನು, ಮೂರ್ತಿ ಕಾ ಸಾಕ್ಷಾತ್ಕಾರ ಹುವಾ, ಫಿರ್ ಕ್ಯಾ, जट भावना बन जाती. फिर बद्रीनाथ के सिवाय और कोई की याद बुद्धि में नहीं रहती है. ಬದ್ರಿನಾಥನ್ ದರ್ಶನ ಮಾಡಿದ್ರು, ಖುಷಿ ಆಯ್ತು, ಭಾವನೆ ಕುತ್ಕೊಂಡ್ ಬಿಡುತ್ತೆ ಬದ್ರಿನಾಥನ್ ಬಗ್ಗೆ ಅಂದ್ರೆ, ಆಮೇಲೆ ಅವರು ಯಾರನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳಲ್ಲ, ಬದ್ರಿನಾಥನ್ನೇ ನೆನ್ಪು ಮಾಡ್ತಾರೆ. ಮೊದ್ಲೆಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ರು. ಬಾಬಾ ಹೇಳ್ತಾರೆ, ನಾನು ಅಲ್ಪ ಕಾಲಕ್ಕೆ ನಿಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡ್ತಾ ಬಂದಿದ್ದೀನಿ. ಭಕ್ತಿ ಮಾರ್ಗದಲ್ಲಿ ನೀವು ಭಕ್ತಿ ಕಾಲ್ನಡಿಗೆಯಲ್ಲೋ ಕಷ್ಟ ಏನೆಲ್ಲ ಪಟ್ಟಿದ್ದೀರಿ, ಅದಕ್ಕೆ ಅಲ್ಪ ಕಾಲದ ಮನೋಕಾಮನೆಗಳು ಪೂರ್ಣ ಮಾಡಿದ್ದೀನಿ, ಸಾಕ್ಷಾತ್ಕಾರನು ಮಾಡಿಸ್ತೀನಿ. ಬಾಕಿ ಮೇ ಇನ್ಸೆ ಮಿಲ್ತಾ ನಹಿ, ಆದರೆ ನಾನ್ ನಿಮಗ್ ಸಿಗಲ್ಲ ಅಷ್ಟೆ. ಭಕ್ತಿ ಮಾರ್ಗದಲ್ಲಿ ನೀವು ಯಾವುದೇ ವಿಧಿ ವಿಧಾನದಿಂದ ಮಾಡಿದ್ರೋ ಭಕ್ತಿಯಿಂದ ನಾನ್ ನಿಮಗೆ ಸಿಗೋದಿಲ್ಲ. ನನ್ನ ವಿನಃ ವರ್ಷ ತೊಡಿ ಮಿಲೇಗ, ಆಸ್ತಿ ಸಿಗಕ್ಕೂ ಸಾಧ್ಯ ಇಲ್ಲ. ಆಸ್ತಿ ಕೇವಲ ನನ್ನಿಂದ ಮಾತ್ರ ಸಿಗದು ನಿಮ್ಮ ಮಕ್ಕಳಿಗೆ. ನನ್ನನ್ನು ಬಿಟ್ಟು ಉಳಿದವರು ಎಲ್ಲರೂ ದೇಹದಾರಿಗಳು. ದೇಹದಾರಿಗಳು ಆತ್ಮಕ್ಕೆ ಆಸ್ತಿ ಕೊಡಕ್ ಸಾಧ್ಯ ಇಲ್ಲ, ಅದರಿಂದ ಒಬ್ಬರೇ ತಂದೆ ರಚಯಿತನಿಂದ ಮಾತ್ರ ಸಿಗುತ್ತೆ. ಬಾಕಿ ಉಳಿದವರೆಲ್ಲರೂ ಜಡ ಅಂದ್ರೆ ಶರೀರಧಾರಿಗಳು. ಅಥವಾ ಚೈತನ್ಯವ ಸಾರಿ ರಚನಾ, ರಚನಾ ಸೆ ಕವಿ ವರ್ಷ ಮಿಲ್ನ ಸಕೆ. ಜಡ ಮೂರ್ತಿಯಿಂದ ಆಗಿರ್ಬೋದು, ಚೈತನ್ಯ ವ್ಯಕ್ತಿಯಿಂದ ಆಗಿರ್ಬೋದು, ಅವ್ರು ಯಾರೇ ಆದ್ರೂ ಅವರೆಲ್ಲರೂ ರಚನೆ. ರಚನೆಯಿಂದ ಎಂದು ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪತಿತ ಪಾವನ ಒಬ್ಬರೇ ತಂದೆ. ಕುಮಾರಿಯೋ ಕೋ ಭಿ ಸಂಘ ದೋಷ ಸೆ ಬಹುತ್ ಬಚನಾ ಹೈ. ಈ ಕುಮಾರಿಯರನ್ನು ಸಂಘ ದೋಷದಿಂದ ತುಂಬಾ ನಿಮ್ಮನ್ನ ಬಚಾವ್ ಮಾಡ್ಕೋಬೇಕು. ಯಾಕೆಂದ್ರೆ ಹೊರಗಡೆ ಕುಮಾರಿಯರ ಸಂಘ ನೋಡಿ ಯಾವ್ಯಾವ ತರ ಇದ್ದಾರೆ, ಅವರ ವೇಷ ಭೂಷಣ, ಸಂಘ, ಆಹಾರ, ವ್ಯವಹಾರ, ಸಂಚಾರ ಎಲ್ಲ ನೋಡಿ ಎಷ್ಟು ಕಲುಷಿತವಾಗಿದೆ. ಬಾಬೋರ್ ಮಕ್ಕಳು ಕುಮಾರಿಯರು ಇದ್ರ ಕಡೆ ಗಮನ ಇಡಬೇಕು, ಸಂಘ ದೋಷದಲ್ಲಿ ಬರಬಾರ್ದು. ಬಾಬಾ ಹೇಳ್ತಾರೆ, ಈ ಪತಿತತನದಿಂದ ಆದಿ ಮಧ್ಯ ಅಂತ್ಯ ದುಃಖ ಅನುಭವಿಸ್ಬೇಕಾಗುತ್ತೆ ನೀವು. ಈಗ ಎಲ್ಲರೂ ಪತಿತರು, ನೀವೀಗ ಪಾವನರಾಗ್ಬೇಕು. ನಿರಾಕಾರ ತಂದೆ ಬಂದು ನಿಮ್ಮ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಅಸಾ ಕವಿ ನೈ ಸಮಜೋ ಕಿ ಬ್ರಹ್ಮ ಪಡಾತೆ. ಯಾವತ್ತು ಈ ತರ ತಿಳ್ಕೊಬೇಡಿ ಬ್ರಹ್ಮ ಬಾಬೋರ್ ಓದಿಸ್ತಾರೆ ಅಂತ. सबकी बुद्धि श्री बाबा तरफ रहनी चाहिए. श्री बाबा इन द्वारा पढ़ाते हैं. ಎಲ್ಲರ ಬುದ್ಧಿನೂ ಶ್ರೀ ಬಾಬಾ ಅವ್ರ ಕಡೆ ಇರಬೇಕು.
ಶಿವಬಾಬವರು ಇವ್ರ ಮೂಲಕ ಓದಿಸ್ತಾರೆ ಅನ್ನೋದು ಸರಿ, ಬ್ರಹ್ಮ ಬಾಬಾವರೇ ಓದಿಸ್ತಾರೆ ಅನ್ನೋದು ರಾಂಗ್. ಬ್ರಹ್ಮನ ಮೂಲಕ ಶಿವಬಾಬಾವ್ರು ಓದಿಸ್ತಾರೆ. ತುಮ್ ದಾದಿಯೋಂ ಕೋ ಭಿ ಪಡಾನೆ ವಾಲಾ ಶಿವ ಬಾಬಾ. ದಾದಿಗಳಿಗೆ ಓದ್ಸೋರು ಇರ್ಲಿ, ಬ್ರಹ್ಮ ಬಾಬಾವ್ರಿಗೆ ಓದ್ಸೋರು ಇರ್ಲಿ, ಎಲ್ಲರಿಗೂ ಶಿವ ಬಾಬಾವ್ರೆ. उनकी क्या खातरी करेंगे, तुम शिव बाबा के लिए अंगूर आम ले आते हो. ಶಿವ ಬಾಬಾ ಕೇತೆ ಮೇ ತೋ ಅಬೋಗ್ತಾ ಹೂಂ. ಯಾರಾದ್ರೂ ಗುರುಗಳು ಏನಾದ್ರೂ ಕಲಿಸ್ತಾರೆ ಅಂದ್ರೆ ಗುರುದಕ್ಷಿಣೆ ಏನಾದ್ರೂ ಕೊಡ್ತಾರಲ್ವಾ, ಕೊನೆ ಪಕ್ಷ ಒಂದು ಹಣ್ಣಾದ್ರೂ ಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವು ನನಗೇನ್ ಸತ್ಕಾರ ಮಾಡ್ತೀರಿ, ಏನ್ ತರ್ತೀರಾ, ದ್ರಾಕ್ಷಿ ಹಣ್ಣು ತರ್ತೀರಾ, ಮಾವಿನ ಹಣ್ಣು ತರ್ತೀರಾ. ಶಿವ ಬಾಬಾ ಹೇಳ್ತಾರೆ, ನಾನಂತೂ ಅಬೋಗ್ತಾ. तुम बच्चों के लिए सब कुछ, ಭಕ್ತೋं ने ಭೋಗ್ ಲಗಾಯ और ಬಾಂಟ್ ಕರ್ ಕಾಯ. ಬಾಬಾ ಹೇಳ್ತಾರೆ, ಏನೇ ತಂದ್ರು ನೀವ್ ಮಕ್ಕಳೇ ಸ್ವೀಕಾರ ಮಾಡೋದು. ಬಾಬಾ ನಿಮ್ ಭಾವನೆ ಸ್ವೀಕಾರ ಮಾಡ್ತಾರೆ, ಆದ್ರೆ ಸ್ಥೂಲವಾಗಿ ಸ್ವೀಕಾರ ಮಾಡೋದು ನೀವ್ ಮಕ್ಕಳೇ. ಭಕ್ತರು ಭೋಗ ಇಡ್ತಾರೆ, ಹಂಚ್ಕೊಂಡು ತಿಂತಾರೆ. ನಾನೇನ್ ತಿಂತೀನೇನು. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ನೀ ಮಕ್ಕಳಿಗೆ ಓದಿಸಿ ಪಾವನರನ್ನಾಗಿ ಮಾಡ್ಲಿಕ್ಕೆ. पावन बनकर तुम इतना ऊंच पद पाएंगे, मेरा ದಂಧಾ ಯೇ ಹೇ. ಪಾವನರಾಗಿ ನೀವು ತುಂಬಾ ಉನ್ನತ ಪದವಿಯನ್ನ ಪಡ್ಕೊಳ್ತೀರಿ. ನನ್ನ ಕರ್ತವ್ಯ ಇದು, ನಿಮ್ಮ ಮಕ್ಕಳಿಗೆ ಓದಿಸಿ ಉನ್ನತ ಪದವಿಯನ್ನ ಪ್ರಾಪ್ತಿ ಮಾಡಿಸೋದು. ಕೇತೆ ಹಿ ಹೇ ಶಿವ್ ಭಗವಾನ್ ವಾಚ. ಬಾಬಾ ಹೇಳ್ತಾರೆ, ಇದು ಶಿವ್ ಭಗವಾನ್ ವಾಚ. ಇದು ಬ್ರಹ್ಮ ಭಗವಾನ್ ವಾಚ ಕೇತೆ ನಹಿ. ಶಿವ್ ಭಗವಾನ್ ವಾಚ, ಬ್ರಹ್ಮ ಭಗವಾನ್ ವಾಚ ಅಂತ ಹೇಳೋದೇ ಇಲ್ಲ. ಹೋಗ್ಲಿ ಬ್ರಹ್ಮ ವಾಚ ಅಂತಾನು ಹೇಳೋದಿಲ್ಲ. ಈ ಮುರುಳಿ ಯಾರು ನುಡಿಸ್ತಾರೆ, ಪರಂತು ಹಮೇಶ ಸಮಜೋ ಶಿವ್ ಬಾಬಾ ಚಲಾತೆ. ಬ್ರಹ್ಮ ಬಾಬಾ ಅವ್ರು ಹೇಳಿದ್ದು ಅಥವಾ ಈ ಅಕ್ಕವ್ರು ಹೇಳೋದು. ಬಾಬಾ ಹೇಳ್ತಾರೆ, ಮುರುಳಿ ಯಾರ್ದು, ಮುರುಳಿ ಯಾರು ನುಡಿಸ್ತಾ ಇದ್ದಾರೆ, ಶಿವ್ ಬಾಬಾ ಅವರು. ಕಿಸಿ ಬಚ್ಚೆ ಕೋ ಅಚ್ಚಾ ತೀರ್ ಲಗಾನಾ ಹೋಗಾ ಖುದ್ ಪ್ರವೇಶ್ ಕರ್ ಲೇಂಗೆ. ಏನಾದ್ರೂ ಯಾವುದಾದ್ರೂ ಮಕ್ಕಳಿಗೆ ಜ್ಞಾನದ ಬಾಣ ಹೊಡಿಬೇಕಂದ್ರೆ ಬೇಕಾದ್ರೆ ಬಾಬೋರೇ ಪ್ರವೇಶ ಆಗಿ ಆ ಸಮಯದಲ್ಲಿ ಆ ಸೇವೆನೂ ಮಾಡ್ತಾರೆ. ಜ್ಞಾನದ ಬಾಣ ತುಂಬಾ ತೀಕ್ಷ್ಣ ಅನ್ನೋ ಗಾಯನ ಇದೆ. ಸೈನ್ಸ್ ಅಲ್ಲೂ ಎಷ್ಟೊಂದು ಶಕ್ತಿ ಇದೆ. ಬಾಂಬ್ಸ್ ಎಲ್ಲ ಎಷ್ಟೊಂದು ಮಾಡಿದ್ದಾರೆ, ಕಿತನಾ ಧಮಾಕಾ ಹೋತಾ, ಎಷ್ಟೊಂದು ಹಾನಿ ಆಗುತ್ತೆ. ನೀವು ಮಕ್ಕಳು ಎಷ್ಟು ಸೈಲೆನ್ಸ್ ಅಲ್ಲಿ ಇರ್ತೀರಿ. ಸೈನ್ಸಿನ ಮೇಲೆ ಸೈಲೆನ್ಸ್ ವಿಜಯ ಪಡ್ಕೊಳ್ಳುತ್ತೆ. तुम इस सृष्टि को पावन बनाते हो, पहले तो अपने को पावन बनाना है. ನೀವು ಇಡೀ ಸೃಷ್ಟಿಯನ್ನ ಪಾವನ ಮಾಡೋ ಸೇವೆಗೆ ಹೊರಟಿದ್ದೀರಿ. ಬಾಬಾ ಹೇಳ್ತಾರೆ, ಮೊದಲು ನೀವು ಆತ್ಮ ಸ್ವಯಂ ಪಾವನ ಮಾಡ್ಕೊಳ್ಳಿ ನಿಮ್ಮನ್ನ. ಡ್ರಾಮಾ ಅನುಸಾರ ಪಾವನ ಆಗ್ಲೇಬೇಕು. ಆದ್ದರಿಂದ ವಿನಾಶನೂ ನಿಗದಿ ಇದೆ ಈ ಡ್ರಾಮಾದಲ್ಲಿ. ಸತ್ಯುಗ ಬರೋದು ನಿಗದಿ ಇದೆ, ಕಲಿಯುಗದ ವಿನಾಶನೂ ನಿಗದಿ ಇದೆ. ड्रामा को समझकर बहुत हर्षित रहना चाहिए, अभी हमको जाना ಶಾಂತಿ ಧಾಮ್. ಡ್ರಾಮಾದ ಬಗ್ಗೆ ತಿಳ್ಕೊಂಡು ನಿಮ್ಮ ಮಕ್ಕಳು ತುಂಬಾ ಹರ್ಷಿತವಾಗಿರ್ಬೇಕು. ಅಂದ್ರೆ ಡ್ರಾಮಾದ ಜ್ಞಾನದಲ್ಲಿ ಅಷ್ಟೊಂದು ಶಕ್ತಿ ಇದೆ, ಎಷ್ಟು ಸ್ಪಷ್ಟತೆ ಇದೆ. ಹರ್ಷಿತವಾಗಿರಿ. ಈಗ ನಾವು ವಾಪಸ್ ಹೋಗ್ಬೇಕು ಶಾಂತಿಧಾಮಕ್ಕೆ. ಬಾಬಾ ಹೇಳ್ತಾರೆ, ಅದು ನಿಮ್ಮ ಮನೆ. ತೋ ಘರ್ ಮೇ ತೋ ಖುಷಿ ಸೆ ಜಾನಾ ಚಾಹಿಯೆ. ಈಗ ಮನೆಗೆ ಹೋಗೋದು ಅಂದ್ರೆ ಖುಷಿ ಅಲ್ವಾ. ಇದರಲ್ಲಿ ದೇಹಿ ಅಭಿಮಾನಿ ಆಗಕ್ಕೆ ತುಂಬಾ ಪರಿಶ್ರಮ ಪಡ್ಬೇಕಾಗತ್ತೆ. ಬಾಬೋರ ನೆನಪಿನ ಯಾತ್ರೆಯಲ್ಲಿ ಬಾಬೋರು ತುಂಬಾ ಫೋರ್ಸ್ ತುಂಬ್ತಾರೆ. ಇದರಲ್ಲೇ ಪರಿಶ್ರಮ ಇರೋದು. ವಿದ್ಯಾರ್ಥಿ ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇರ್ತಾರೋ ಅದ್ರ ಹಿಂದೆ ಹೊತ್ತು ಕೊಡ್ಬೇಕಾಗತ್ತಲ್ಲ ಟೀಚರು. ಅದೇ ತರ ಬಾಬೋರ್ ನೆನಪು ಮಾಡಿ, ಇದರಲ್ಲೇ ಪರಿಶ್ರಮ ಇರೋದು. ಬಾಪ್ ಪೂಚ್ತೆ ಹೇ ಚಲ್ತೆ ಫಿರ್ತೆ ಯಾದ್ ಕರ್ನಾ ಸಹಜ ಹೇ, ಏಕ್ ಜಗ ಬೈಟ್ಕರ್ ಯಾದ್ ಕರ್ನಾ ಸಹಜ ಹೇ. ಬಾಬೋರ್ ಪ್ರಶ್ನೆ ಇದು, ಉತ್ತರ ಹೇಳಿ. ನಡೀತಾ ಓಡಾಡ್ತಾ ಎಲ್ಲಾ ಕೆಲಸ ಮಾಡ್ತಾ ಬಾಬೋರ್ ನೆನ್ಪು ಮಾಡೋದ್ ಸಹಜನೋ, ಒಂದೇ ಜಾಗದಲ್ಲಿ ಕೂತ್ಕೊಂಡು ನೆನ್ಪು ಮಾಡೋದ್ ಸಹಜನೋ? ಯಾವ ಸಹಜ? ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಾಲೆ ಜಪಿಸ್ತಾರೆ, ರಾಮ ರಾಮ ಅಂತ ಜಪಿಸ್ತಾರೆ. ಫಾಯ್ದಾತು ಕುಚ್ವಿನೇ, ಅದರಿಂದ ಏನು ಲಾಭ ಇಲ್ಲ. ಬಾಬೋರ್ ನಿಮ್ಮ ಮಕ್ಕಳಿಗೆ ಬಿಲ್ಕುಲ್ ಸಹಜ ಯುಕ್ತಿ ತಿಳಿಸ್ಕೊಡ್ತಾರೆ. ಏನು? ಭೋಜನ್ ಬನಾವೋ, ಕುಚ್ ಭಿ ಕರೋ, ಬಾಪ್ಕೋ ಯಾದ್ ಕರೋ. ಅಡಿಗೆ ಮಾಡ್ತೀರಾ, ಕಸ ಗುಡಿಸ್ತೀರಾ, ಏನೇ ಮಾಡಿ, ಟೋಟಲ್ ಕೆಲಸ ಏನಾದ್ರೂ ಇರ್ಲಿ, ಬಾಬೋರ ನೆನಪು ಮಾಡಿ. ಭಕ್ತಿ ಮಾರ್ಗದಲ್ಲಿ ಶ್ರೀನಾಥ್ ದ್ವಾರದಲ್ಲಿ ಹೋಗಿ ಭೋಗ ಇಡ್ತಾರೆ. ಮೂಕೋ ಪಟ್ಟಿ ಬಾಂಧ್ ದೇತೆ ಜರಾ ಭಿ ಆವಾಜ್ ನಾ. ಅಲ್ಲಿ
ಬಾಯಿಗೆ ಬಟ್ಟೆ ಕಟ್ಕೊಂಡು ಅಡಿಗೆ ಮಾಡ್ತಾರೆ. ಸೌಂಡ್ ಇಲ್ಲ, ನಿಶಬ್ದ, ಇಷ್ಟ ದೇವತೆ ನೆನಪಲ್ಲಿ, ಅದು ಭಕ್ತಿ ಮಾರ್ಗ. ನೀವು ಮಕ್ಕಳು ಬಾಬೋರ ನೆನ್ಪು ಮಾಡಿ. वो लोग इतना भोग लगाते फिर वह कोई खाते थोड़ी है, पंडे लोगों के कुटुंब होते वह खाते हैं. ಈಗ ಇಷ್ಟು 36 ತರ ಶ್ರೀನಾಥ ದ್ವಾರದಲ್ಲಿ ಪ್ಯೂರ್ ತುಪ್ಪದಿಂದ ಪ್ರತಿದಿನ 36 ವೆರೈಟಿ ಭೋಗ ಇಡ್ತಾರೆ ಮಾಡಿ. ಅದನ್ನ ಯಾರು ಕೃಷ್ಣ ತಿಂತನ ಅಥವಾ ಯಾರೋ ಒಬ್ರು ಪೂಜಾರಿ ತಿಂತಾರ? ಬಾಬಾ ಹೇಳ್ತಾರೆ ಅವರೆಲ್ಲ ಪಂಡಗಳಿರ್ತಾರೆ. ನೋಡಿ ಎಷ್ಟೊಂದ್ ಜನ ಪಂಡ, ನಾವು ದರ್ಶನ ಮಾಡಿಸ್ತೀವಿ ಅಂತ ಬರ್ತಾರಲ್ಲೋದ್ರೆ ಅವ್ರ ಕುಟುಂಬದವರೆಲ್ಲರೂ ತಿಂತಾರೆ. ಇಲ್ಲಿ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಮ್ಗೆ ಶ್ರೀ ಬಾಬಾ ಅವ್ರು ಓದಿಸ್ತಾರೆ. ಭಕ್ತಿ ಮೇ ತೊಡೆಯುವ ಸಮಸ್ಯೆ ಹಮ್ಕೋ ಶ್ರೀ ಬಾಬಾ ಪಡಾತೆ. ಭಕ್ತಿಯಲ್ಲಿ ಏನಾದ್ರೂ ಗೊತ್ತಾ ನಮಗೆ ಶ್ರೀ ಬಾಬಾ ಅವ್ರು ಓದಿಸ್ತಾರೆ ಅಂತ? ಭಲೆ ಶಿವ ಪುರಾಣ ಮಾಡಿದ್ದಾರೆ, ಆದ್ರೆ ಅದರಲ್ಲಿ ಶಿವ ಪಾರ್ವತಿ ಶಿವಶಂಕರ ಎಲ್ಲರನ್ನು ಸೇರಿಸ್ಬಿಟ್ಟಿದ್ದಾರೆ. ಪಡ್ನೆ ಸೆ ಕೊಯ್ ಫಾಯ್ದಾ ನಹಿ ಹೋತಾ. ಈ ಶಿವ ಪುರಾಣನಾದ್ರೂ ಓದ್ಲಿ, ಯಾವ ಪುರಾಣನಾದ್ರೂ ಓದ್ಲಿ, ಅದ್ಯಾವುದು ಓದೋದ್ರಿಂದ ಏನು ಲಾಭ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರದು ಅವ್ರದೇ ಧರ್ಮಶಾಸ್ತ್ರ ಇದೆ, ಓದ್ಬೇಕು. ಭಾರತ್ ವಾಸಿಯೋಂ ಕಿ ಏಕ್ ಗೀತಾ ಹೈ, ಕ್ರಿಶ್ಚಿಯನ್ ಕಾ ಬೈಬಲ್ ಏಕ್ ಹೋತಾ ಹೈ, ದೇವಿ ದೇವತಾ ಧರ್ಮ ಕಾ ಶಾಸ್ತ್ರ ಹೈ ಗೀತಾ. ಭಾರತ್ ವಾಸಿಗಳದು ಒಂದೇ ಗ್ರಂಥ ಗೀತೆ, ಶ್ರೀಮದ್ ಭಗವತ್ ಗೀತೆ. ಕ್ರಿಶ್ಚಿಯನ್ಸ್ ಒಂದೇ ಬೈಬಲ್. ಎಲ್ಲ ಧರ್ಮ ಗ್ರಂಥ ಹೆಂಗ್ ಧರ್ಮ ಒಂದು, ಧರ್ಮ ಗ್ರಂಥ ಒಂದೇ. ಹಾಗೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಗೀತೆ. ಅದರಲ್ಲಿ ಎಲ್ಲ ಜ್ಞಾನನೂ ಇದೆ. ಜ್ಞಾನ ಹಿ ಪಡಿ ಜಾತಿ, ತುಮಕೋ ನಾಲೆಜ್ ಪಡ್ನಿ ಹೇ. ಲಡಾಯಿ ಆದಿ ಕಿ ಬಾತೆ ಜಿನ್ ಕಿತಾಬೋ ಮೇ ಹೇ ಉಸ್ಸೆ ತುಮಾರಾ ಕೊಯ್ ಕಾಮ್ ಹಿ ನಹಿ ಹೇ. ಮಕ್ಕಳೇ, ಇದು ವಿದ್ಯೆ, ಜ್ಞಾನ ಇದು. ಬಾಕಿ ಯುದ್ಧ ಮುಂತಾದ ವಿಷಯಗಳದ್ದೆಲ್ಲ ಪುಸ್ತಕಗಳಿದೆ, ಅದ್ರ ಜೊತೆ ನಿಮ್ಗೇನು ಸಂಬಂಧ ಇಲ್ಲ. ವಿನಾಶ ಆಗುವಾಗ ಆಗುತ್ತೆ, ಯುದ್ಧ ಆಗುವಾಗ ಆಗುತ್ತೆ. ನಾವು ಯೋಗ ಬಲದವರು, ಅವರು ಬಾಹುಬಲದವರು. ಕಹಾನಿಯಾ ಕ್ಯೂ ಸುನೆ, ತುಮಾರಿ ವಾಸ್ತವ ಮೇ ಲಡಾಯಿ ನಹಿ. ಬಾಬಾ ಹೇಳ್ತಾರೆ ಕತೆ ಕೇಳಿದ್ರಲ್ಲಿ ಏನ್ ಪ್ರಯೋಜನ? ಕತೆ ಅರ್ಥನೇ ಗೊತ್ತಿಲ್ಲ. ವಾಸ್ತವಿಕವಾಗಿ ಯುದ್ಧ ಈಗ ನಿಮ್ದು. ಯೋಗ ಬಲದಿಂದ 5 ವಿಕಾರಗಳ ಮೇಲೆ ನೀವು ವಿಜಯ ಪಡ್ಕೊಳ್ತೀರಿ. ನಿಮ್ ಯುದ್ಧ 5 ವಿಕಾರಗಳ ಜೊತೆ. वह तो मनुष्य से लड़ाई करते, तुम अपने विकारों से लड़ाई लड़ते हो. ಅಲ್ಲಿ ಬಾಹುಬಲದ ಯುದ್ಧದಲ್ಲಿ ಮನುಷ್ಯರ ಜೊತೆ ಯುದ್ಧ ಮಾಡ್ತಾರೆ. ಇಲ್ಲಿ ನೀವು ಯುದ್ಧ ನಿಮ್ಮ ಒಳಗಡೆ ಇರೋ ವಿಕಾರಗಳ ಜೊತೆ ಯುದ್ಧ ಮಾಡ್ತೀರಿ. ಎಲ್ಲ ಮಾತು ಸನ್ಯಾಸಿ ಮುಂತಾದವ್ರು ಯಾರು ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ತುಮಕೋ ಕೊಯ್ ಡ್ರಿಲ್ ಆದಿ ನಹಿ ಸಿಕ್ಲಾಯಿ ಜಾತಿ, ತುಮಾರಿ ಡ್ರಿಲ್ ಹೇ ಏಕ್. ಇಲ್ಲಿ ಯಾವ ಡ್ರಿಲ್ಲು ಸರ್ಕಸ್ಸು ಏನು ಕಲ್ಸ್ಕೊಡೋದಿಲ್ಲ. ಇಲ್ಲಿ ಬಾಬೋರು ಕಲ್ಸ್ಕೊಡೋ ಡ್ರಿಲ್ ಅದು ಯಾವುದು? ನೆನಪು. ಬಾಬೋರ ನೆನಪಿನ ಡ್ರಿಲ್ ಒಂದೇನೆ. ನಿಮ್ದು ಯೋಗ ಬಲ, ನೆನಪಿನ ಬಲದಿಂದ 5 ವಿಕಾರಗಳ ಮೇಲೆ ನೀವು ವಿಜಯ ಪಡ್ಕೊಳ್ತೀರಿ. 5 ವಿಕಾರಗಳೇ ನಿಮ್ಮ ಶತ್ರು. ಉಸ್ಮೇ ಭಿ ನಂಬರ್ 1 ದೇಹಾಭಿಮಾನ್. ಬಾಬಾ ಕೇತೆ ತುಮ್ ತೋ ಆತ್ಮ ಹೋನ. ಅದರಲ್ಲೂ ಬಹಳ ಮುಖ್ಯವಾಗಿರೋದು ದೇಹ ಅಭಿಮಾನ. ಬಾಬಾ ಹೇಳ್ತಾರೆ ನೀವು ಆತ್ಮ ಆಗಿದ್ದೀರಿ. ನೀವು ಆತ್ಮ ಬರ್ತೀರಿ, ಬಂದು ಗರ್ಭದಲ್ಲಿ ಪ್ರವೇಶ ಮಾಡ್ತೀರಿ. ನಾನಂತೂ ಈ ಶರೀರದಲ್ಲಿ ವಿರಾಜಮಾನ ಆಗ್ತೀನಿ. ಅಂದ್ರೆ ನಾವು ಆತ್ಮ ಪರಂಧಾಮದಿಂದ ದೈವಿ ಗರ್ಭದಲ್ಲಿ ಬಂದು ಜನ್ಮ ತಗೊಳ್ತೀವಿ. ಆದ್ರೆ ಶ್ರೀ ಬಾಬಾ ಅವರು ಈ ಶರೀರದಲ್ಲಿ, ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಬಂದು ಪ್ರವೇಶ ಮಾಡ್ತಾರೆ. ನಾನು ಗರ್ಭದಲ್ಲಿ ಪ್ರವೇಶ ಮಾಡೋದಿಲ್ಲ. ಸತ್ಯಯುಗದಲ್ಲಿ ಗರ್ಭ ಮೆಹಲ್ ಇರುತ್ತೆ. ರಾವಣ ರಾಜ್ಯದಲ್ಲಿ ಗರ್ಭ ಜೈಲು. ಗರ್ಭನೂ ಒಂದು ಜೈಲು. ಈ ಜೈಲಲ್ಲಿ ಆತ್ಮ ತುಂಬಾ ಕಠಿಣವಾದ ಶಿಕ್ಷೆಗಳನ್ನ ಅನುಭವಿಸುತ್ತೆ. ಮೇ ಇನ್ಕಾ ನಾಮ್ ಬ್ರಹ್ಮ ರಕ್ತಾ ಹೂಂ ಕ್ಯೋಂಕಿ ಮೇರಾ ಬನಾ ಹಿನ. ನಾನೇ ಇವರಿಗೆ ಹೆಸರಿಡ್ತೀನಿ ಬ್ರಹ್ಮ ಅಂತ ಹೇಳಿ. ಯಾರೀಗ ನನ್ನವರಾಗಿದ್ದಾರೆ. अडॉप्ट होते हैं तो नाम कितने अच्छे अच्छे रखते हैं, तुम्हारे भी बहुत अच्छे अच्छे नाम रखे. ಬಾಬಾ ಅವ್ರು ದತ್ತು ತಗೊಂಡಿದ್ದಾರೆ ಅಂದ್ರೆ ಎಷ್ಟು ಒಳ್ಳೊಳ್ಳೆ ಹೆಸರಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಲೌಕಿಕದಲ್ಲೂ ನೋಡಿ, ದತ್ತು ತಗೊಂಡ್ಮೇಲೆ ಮಕ್ಕಳಿಗೆ ಅವ್ರಿಗೇನ್ ಇಷ್ಟ ಹೆಸರಿಡ್ತಾರೆ. ನಿಮ್ಗೂ ಬಾಬಾ ಅವ್ರು ಎಷ್ಟು ಒಳ್ಳೊಳ್ಳೆ ಹೆಸರಿಟ್ರು. ಲಿಸ್ಟ್ ಬಡಿ ವಂಡರ್ಫುಲ್ ಆಯ್ತಿ ಸಂದೇಶಿ ದ್ವಾರ. ಸೂಕ್ಷ್ಮ ವತನದಿಂದ
ಹೆಸರುಗಳ ಲಿಸ್ಟ್ ತುಂಬಾ ಅದ್ಭುತವಾಗಿ ಬಂದಿತ್ತಂತೆ. ಸಂದೇಶಗಳ ಮೂಲಕ ಬಾಬಾ ಅವರು ಹೆಸರು ಲಿಸ್ಟ್ ಕಳಿಸಿದ್ರು. बाबा को सब नाम थोड़ी याद है, नाम से तो कोई काम नहीं, ಶರೀರ್ ಪರ್ ನಾಮ್ ರಖಾ ಜಾತಾ ಹೈ. ಬಾಬೋರ್ಗೆ ಎಲ್ಲಾರ ಹೆಸರು ನೆನ್ಪಿಟ್ಕೊಳಕ್ಕಾಗುತ್ತಾ? ಮನುಷ್ಯರಿಗೆ ನೆನ್ಪಿರಲ್ಲ. ಇನ್ ಪರಮಾತ್ಮ ಇಷ್ಟೊಂದು ವಿಶ್ವ ಕಲ್ಯಾಣ ಮಾಡೋ ತಂದೆ ಎಲ್ಲಾರ ಹೆಸರು ನೆನ್ಪಿಟ್ಕೊಂಡು ಕುತ್ಕೊಳ್ತಾರ? ಬಾಬಾ ಹೇಳ್ತಾರೆ, ನನಗೇನು ಹೆಸರಿನ ಜೊತೆ ಏನು ಕೆಲಸ ಇಲ್ಲ, ಶರೀರದ ಮೇಲೆ ಹೆಸರಿಡ್ಲಾಗುತ್ತೆ. ಈಗ ಬಾಬಾ ಹೇಳ್ತಾರೆ, ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರ ನೆನ್ಪು ಮಾಡಿ. ಬಸ್ तुम जानते हो पूज्य देवी देवता बनते, फिर राज्य करेंगे, फिर भक्ति मार्ग में हमारे ही चित्र बनाएंगे. ಎಲ್ಲ ಜ್ಞಾನ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಏನ್ ಗೊತ್ತಿದೆ? ನಾವೇ ಪೂಜ್ಯ ದೇವಿ ದೇವತೆಗಳಿದ್ದವರು, ನಾವೇ ಇಲ್ಲಿ ರಾಜ್ಯ ಮಾಡ್ತಾ ಇದ್ದವರು, ಮತ್ತೆ ಭಕ್ತಿ ಮಾರ್ಗದಲ್ಲಿ ನಮ್ದೇ ಚಿತ್ರಗಳನ್ನ ಮಾಡಿಕೊಂಡು ಭಕ್ತಿ ಮಾಡ್ತಾ ಬಂದಿದೀವಿ. देवियों के बहुत चित्र बनाते हैं, आत्माओं की भी पूजा होती, मिट्टी के सालिग्राम बनाते, वे रात को तोड़ डालते हैं. ಬಾಬಾ ಹೇಳ್ತಾರೆ, ಈಗ ನೀವು ಆತ್ಮಗಳದ್ದು ಪೂಜೆ ಆಗುತ್ತೆ. ಒಂದು ದೇವತಾ ರೂಪದಲ್ಲಿ, ಜೀವಾತ್ಮಗಳ ರೂಪದಲ್ಲೂ ಪೂಜೆ ಆಗುತ್ತೆ, ಇನ್ನೊಂದು ಕೇವಲ ಆತ್ಮ ರೂಪದಲ್ಲೂ ಪೂಜೆ ಆಗುತ್ತೆ. ಆತ್ಮ ರೂಪ ಅಂದ್ರೆ ಸಾಲಿಗ್ರಾಮ, ಮಣ್ಣಿಂದ ಸಾಲಿಗ್ರಾಮಗಳನ್ನ ಮಾಡ್ತಾರೆ. ರಾತ್ರಿ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಮುಗಿದ್ಮೇಲೆ ಮಣ್ಣಿಂದು ಮಣ್ಣಿಗೆ ಸೇರಿಸ್ತಾರೆ. देवियों को भी सजाकर पूजा कर फिर समुद्र में डाल देते. बाबा कहते, मेरा भी रूप बनाकर खिला पिलाकर मुझे कह देते टिक्कर बित्तर में है. ದೇವಿಯರಿಗೂ ಎಷ್ಟೊಂದು ಪೂಜೆ ಮಾಡ್ತಾರೆ. ಗಣಪತಿ ದುರ್ಗಿ ಎಲ್ಲ ತಯಾರು ಮಾಡಿ ಪೂಜೆ ಮಾಡಿ ಆಮೇಲೆ ತಗೊಂಡೋಗಿ ಸಮುದ್ರದಲ್ಲಿ ಎಸಿತಾರೆ. ಬಾಬಾ ಹೇಳ್ತಾರೆ, ನನ್ನದು ಅಷ್ಟೇನೆ, ನನ್ನದು ರೂಪ ಮಾಡ್ತಾರೆ. ಈಗ ಯಜ್ಞ ಎಲ್ಲ ಮಾಡಿದಾಗ, ರುದ್ರ ಯಜ್ಞ ಮಾಡಿದಾಗೆಲ್ಲ ನಂದು ರೂಪ ಮಾಡ್ತಾರೆ. ನನಗೂ ಎಲ್ಲ ವೆರೈಟಿ ಭೋಗ ಇಡ್ತಾರೆ. ಆಮೇಲೆ ಹೇಳ್ತಾರೆ ಕಲ್ಲು ಮಣ್ಣು ಎಲ್ಲದರಲ್ಲೂ ಇದೆ ಅಂತ. ಅವರನ್ನು ತಗೊಂಡೋಗಿ ದೇವತೆಗಳನ್ನ ನದಿಗೆ ಹೆಸದ್ರು, ನದಿಗೋ ಕೆರೆಗೋ ಸಮುದ್ರಕ್ಕೋ. ಬಾಬಾ ಅವ್ರಿಗೆ ಏನ್ ಹೇಳ್ತಾರೆ? ಕಲ್ಲು ಮಣ್ಣು ಕಣ ಕಣದಲ್ಲೂ ನೀನೆ ಅಂತ. सबसे दुर्दशा तो मेरी करते हैं, तुम कितने गरीब बन गए हो. ಎಲ್ಲದಕ್ಕಿಂತ ದೊಡ್ಡ ದುರ್ದಶೆ ನಂದೇ ಮಾಡ್ತೀರಿ, ನಿಮ್ಗಿಂತನೂ ನನ್ನನ್ನು ಇನ್ನೂ ಕನಿಷ್ಠ ಮಾಡಿದಿರಿ. ನೀವು ಎಷ್ಟು ಬಡವರಾಗಿದ್ದೀರಿ. ಗರೀಬ್ ಹಿ ಫಿರ್ ಊಂಚ್ ಪದ್ ಪಾತೆ ಹೈ, ನೀವೇ ಬಡವರು ಉನ್ನತ ಪದವಿ ಪಡ್ಕೊಳ್ತೀರಿ. ಶ್ರೀಮಂತರು ಬರೋದೇ ಕಷ್ಟ. ಬಾಬೋರು ಸಾಹುಕಾರೋं को इतना लेकर क्या करेंगे, यहाँ तो बच्चों के बूंद बूंद से मकान आदि बनते. ಶ್ರೀಮಂತರದ್ದು ಅಷ್ಟು ದುಡ್ಡು ತಗೊಂಡು ನಾನೇನ್ ಮಾಡ್ಲಿ? ನನಗೇನಕ್ಕೆ ಅವಶ್ಯಕತೆ ಇದೆ? ನನಗೆ ನನ್ನ ಬಡ ಮಕ್ಕಳ ಪೈಸೆ ಪೈಸೆ ಹನಿ ಹನಿಯನ್ನ ಕೂಡಿಸಿ ಮನೆ ಮುಂತಾದವುಗಳನ್ನ ಮಾಡ್ತೀನಿ. ನೋಡಿ, ಯಾವುದೇ ಕಾರ್ಯ ಆಗ್ಲಿ ಬಾಬೋರು ಯಾರ ಹತ್ರ ಮಾಡಿಸ್ಕೋಬೇಕೋ ಅವ್ರ ಹತ್ರ ಮಾತ್ರ ಮಾಡಿಸ್ಕೊಳ್ಳೋದು. ಇನ್ನ ಎಷ್ಟೇ ಕೋಟಿ ಇದ್ರೂ ಅವರಿಗೆ ಕೊಡೋ ಸಂಕಲ್ಪನೆ ಬರಲ್ಲ. ಯಾಕೆಂದ್ರೆ ಬಾಬೋರು ತಗೊಳ್ಳೋದೇ ಇಲ್ಲ ಅಂದ್ರೆ ಅವ್ರ ಹೆಂಗ್ ಕೊಡಕ್ಕಾಗತ್ತೆ? ಹೇಳ್ತಾರೆ ಬಡ ಮಕ್ಕಳು, ಬಾಬಾ ಹಮಾರಿ ಏಕ್ ಇಂಟ್ ಲಗಾ ದೋ, ಸಮಸ್ತೆ ರಿಟರ್ನ್ ಮೇ ಹಮ್ಕೋ ಸೋನೆ ಚಾಂದಿ ಕೆ ಮೆಹಲ್ ಮಿಲೆಂಗೆ. ಬಾಬೋರಿಗೆ ಹೇಳ್ತಾರೆ, ಬಾಬಾ ನಂದೊಂದು ಇಟ್ಟಿಗೆ ಸೇರ್ಸಪ್ಪ, ಇದ್ರಲ್ಲಿ ನನಗೆ ಸತ್ಯಯುಗದಲ್ಲಿ ಚಿನ್ನದ ಮೆಹಲ್ ಕೊಡ್ತೀಯಲ್ಲ ಅಂತ. ಬಾಬಾ ಹೇಳ್ತಾರೆ, ರಿಟರ್ನ್ ಚಿನ್ನ ಬೆಳ್ಳಿ ಇಂಥ ಮೆಹಲ್ಗಳು ಸಿಗುತ್ತೆ. ಸತ್ಯಯುಗ ತ್ರೇತಾಯುಗದ ಪ್ರಾರಬ್ಧ ಸಿಗುತ್ತೆ. ಅಲ್ಲಿ ಬೇಕಾದಷ್ಟು ಚಿನ್ನ ಇರುತ್ತೆ. ಚಿನ್ನದ ಇಟ್ಟಿಗೆಗಳಿಂದನೇ ಮೆಹಲ್ಗಳ ನಿರ್ಮಾಣ ಆಗುತ್ತೆ. ಬಾಬೋರ್ ಪ್ರೀತಿಯಿಂದ ಪ್ರತಿ ಒಂದು ಮಾತನ್ನು ತಿಳಿಸ್ಕೊಡ್ತಾರೆ. ಮೀಟೆ ಮೀಟೆ ಬಚ್ಚೋ ಅಬ್ ಮುಜೆ ಯಾದ್ ಕರೋ ನಾಟಕ ಪೂರಾ ಹೋತಾ ಹೈ. ಈಗ ಮಧುರವಾದ ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ, ಹಾಗೂ ಈ ನಾಟಕ ಇನ್ನೇನು ಡ್ರಾಮಾ ಎಂಡ್ ಆಗ್ತಾ ಇದೆ. बाप गरीब बच्चों को साहूकार बनने की युक्ति बताते, मीठे बच्चे तुम्हारे पास जो कुछ भी है ट्रांसफर कर दो. ಬಾಬೋರ್ ಬಡ ಮಕ್ಕಳನ್ನೇ ಶ್ರೀಮಂತರಾಗೋ ಯುಕ್ತಿನ ಅವರಿಗೆ ಕಲ್ಸ್ಕೊಡ್ತಾರೆ. ಹೆಂಗೆ ಬಡವರು ಶ್ರೀಮಂತರಾಗೋದು? ಬಾಬಾ ಹೇಳೋದು, ಮಧುರವಾದ ಮಕ್ಕಳೇ, ನಿಮ್ಮ ಹತ್ರ ಏನಿದೆ ಅದನ್ನ ಬಾಬೋರಿಗೆ ಟ್ರಾನ್ಸ್ಫರ್ ಮಾಡಿ.
यहाँ तो कुछ भी रहना नहीं, यहाँ तो ट्रांसफर करेंगे व नई दुनिया में तुमको 100 गुना होकर मिलेगा. ಇಲ್ಲಿದೇನು ನೀವು ತಗೊಂಡೋಗಕ್ಕಾಗಲ್ಲ. ಬಾಬಾ ಹೇಳ್ತಾರೆ ತಗೊಂಡೋಗೋ ವಿಧಾನ ಇದೊಂದೇ. ಟ್ರಾನ್ಸ್ಫರ್ ಮಾಡಿ, ಬಾಬೋರ್ ಸೇವೆಯಲ್ಲಿ ಉಪಯೋಗಿಸಿ. ಹೊಸ ಜಗತ್ತಲ್ಲಿ ನೀವು 1 ಕೊಟ್ಟಿದ್ದಕ್ಕೆ ನಾನು 100 ಪಟ್ಟು ವಾಪಸ್ ಕೊಡ್ತೀನಿ. ಬಾಬಾ ಕುಚ್ ಮಾಂಗ್ತೆ ನಹಿ, ವತು ದಾತಾ ಹೇ. ಬಾಬೋರ್ ಇದು ಯಾರ ಹತ್ರನೂ ಬೇಡ್ತಾ ಇಲ್ಲ. ಬಾಬಾ ಹೇಳ್ತಾರೆ ನಾನೇ ದಾತ, ಯುಕ್ತಿ ನಾನೇ ತಿಳಿಸ್ಕೊಡ್ತೀನಿ. ಇಲ್ಲಿ ಇದೆಲ್ಲವೂ ಮಣ್ಣಿಂದು ಮಣ್ಪಾಲಾಗುತ್ತೆ. ಯಾರು ಟ್ರಾನ್ಸ್ಫರ್ ಮಾಡ್ತಾರೆ, ಯಾರು ಬಾಬೋರ್ ಸೇವೆಯಲ್ಲಿ ಉಪಯೋಗಿಸ್ತಾರೆ, ಅವರಿಗೆ ಹೊಸ ಜಗತ್ತಿನ ರಾಜ್ಯ ಭಾಗ್ಯ ಸಿಗುತ್ತೆ. ಈ ಹಳೆ ಜಗತ್ತಿನ ವಿನಾಶ ನಿಶ್ಚಿತ. ಕುಚ್ ಭಿ ಕಾಮ್ ಮೇ ನಹಿ ಆಯೇಗಾ. ಇವತ್ತೇನು ಕಣ್ಣಿಂದ ನೋಡ್ತಾ ಇದ್ದೀರೋ ಇದು ಯಾವುದು ಉಪಯೋಗಕ್ಕೆ ಬರಲ್ಲ. ಬೇಕು ಅಂತ ಕೂಡಿಟ್ಟು ಎಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ. ಯಾರು ಧನಿ ಬಾಬೋರ್ ಹೆಸರಲ್ಲಿ ಸಫಲ ಮಾಡ್ಕೋತಾರೆ ಅವರೆಲ್ಲ ತಗೊಂಡು ಹೋಗ್ತಾರೆ. इसलिए बाबा कहते घर घर में यूनिवर्सिटी कम हॉस्पिटल खोलो जिससे हेल्थ और वेल्थ मिलेगी, यही मुख्य है. ಅದಕ್ಕೆ ಬಾಬಾ ಹೇಳೋದು ಮನೆಯಲ್ಲೂ ಈ ಸೇವಾ ಸ್ಥಾನವನ್ನ ತೆರೀರಿ. ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ಇದು, ಇದರಿಂದ ಹೆಲ್ತ್ ವೆಲ್ತ್ ಸಿಗುತ್ತೆ. ಇದೇ ಮುಖ್ಯವಾಗಿರೋದು, ಇದೇ ಮುಖ್ಯ. ಏಕೆಂದ್ರೆ ಜ್ಞಾನನೇ ಬಹಳ ಮುಖ್ಯ. ಯಾವುದರಿಂದ ನಿಮ್ಮ ಮಕ್ಕಳ ವಿಕಾರಗಳ ಅಗ್ನಿ ಶೀತಲ ಆಗುತ್ತೆ, ಕಾಮ ಕ್ರೋಧದ ಅಗ್ನಿ ಶೀತಲ ಆಗುತ್ತೆ. ಎಲ್ಲ ಪ್ರಾಪ್ತಿ ಇರೋದು ಇದರಲ್ಲೇ, ಇದೇ ಮುಖ್ಯವಾಗಿರೋದು. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. ರಾತ್ರಿ ಕ್ಲಾಸ್ ಅಂದರೆ ಬ್ರಹ್ಮ ಬಾಬವರು ಮಕ್ಕಳಿಗೆ ರಾತ್ರಿ ಕೂಡಿಸ್ಕೊಂಡು ಯಾವುದು ವಿಷಯ ಸಮಯ ಅನುಸಾರ ಹೇಳಬೇಕು ಅದನ್ನು 12/3/1968. इस समय तुम गरीब साधारण माताएं पुरुषार्थ करके ऊंच पद पा लेती हो. ಈ ಸಮಯದಲ್ಲಿ ನೀವು ಬಡವರು ಸಾಧಾರಣ ಮಾತೆಯರು ಪುರುಷಾರ್ಥ ಮಾಡಿ ಬಹಳ ಉನ್ನತ ಪದವಿ ಪಡ್ಕೊಳ್ತೀರಿ. यज्ञ में मदद आदि भी माताएं बहुत करती है, पुरुष बहुत थोड़े जो मददगार बनते हैं. ಬಾಬೋರ ಯಜ್ಞದಲ್ಲಿ ಬಾಬೋರ್ ಮನೆಯಲ್ಲಿ ಸಹಯೋಗಿಗಳಾಗೋದು ಹೆಚ್ಚು, ಸಹಯೋಗ ಕೊಡೋದು ಮಾತೆಯರು. ಪುರುಷರ ಸಂಖ್ಯೆ ಸ್ವಲ್ಪ ಕಮ್ಮಿನೇ, ಸಹಯೋಗಿ ಆಗೋರು ಕಮ್ಮಿ. माताओं को वारिस पने का नशा नहीं रहता, वह बीज बोती रहती, अपना जीवन बनाती रहती. तुम्हारा ज्ञान है यथार्थ, बाकी है भक्ति. ಪುರುಷರು ಬಾಬಾ ಹೇಳ್ತಾರೆ ಅವ್ರಿಗೆ ಆಸ್ತಿಯ ನಶೆ ಇರುತ್ತೆ, ಮಾತೆಯರಿಗೆ ಆಸ್ತಿಯ ನಶೆ ಇರೋದಿಲ್ಲ. ಈಗೆಲ್ಲ ನಶೆ ಬಂದಿದೆ, ಏಕೆಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರಿಗೂ ಆಸ್ತಿ ಹಕ್ಕು ಇದೆ ಅನ್ನೋದು ಇದೆಯಲ್ಲ. ಬಾಬಾ ಹೇಳೋದು ಯಾರು ಇಲ್ಲಿ ಬಾಬೋರ ಸೇವೆಯ ಬೀಜ ಹಾಕ್ತಾರೋ ಅವರು ತನ್ನ ಜೀವನವನ್ನ ರೂಪಿಸ್ಕೊಳ್ತಾರೆ. ಈ ಜ್ಞಾನ ಯಥಾರ್ಥ, ಬಾಕಿ ಭಕ್ತಿ. ಆತ್ಮೀಯ ತಂದೆ ಬಂದು ಜ್ಞಾನ ಕೊಡ್ತಾರೆ. ಬಾಪ್ಕೋ ಸಮझे तो बाप से वर्षा जरूर लेवे. ಬಾಬೋರನ್ನ ಯಾರು ತಿಳ್ಕೊತಾರೆ ಅವ್ರು ಬಾಬೋರಿಂದ ಆಸ್ತಿ ಅವಶ್ಯಕವಾಗಿ ತಗೊಳ್ತಾರೆ. ನೀವು ನಿಮ್ಮಿಂದ ಬಾಬೋರ್ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ, ತಿಳುವಳಿಕೆ ಕೊಡ್ತಾ ಇರ್ತಾರೆ. ಏನ್ ತಿಳುವಳಿಕೆ ಕೊಡ್ತಾರೆ ಬಾಬೋರು? ಟೈಮ್ ವೇಸ್ಟ್ ಮತ್ ಕರೋ. ಬಾಬಾ ಜಾನ್ತೆ ಕೊಯ್ ಅಚ್ಚೆ ಪುರುಷಾರ್ಥಿ ಹೇ, ಕೊಯ್ ಮೀಡಿಯಂ ಕೊಯ್ ಥರ್ಡ್. ಮಕ್ಕಳೇ ಸಮಯ ವೇಸ್ಟ್ ಮಾಡಬೇಡಿ. ಬಾಬೋರಿಗೆ ಗೊತ್ತಿದೆ ಎಲ್ಲ ಪುರುಷಾರ್ಥಿ ಒಂದೇ ತರ ಇಲ್ಲ. ಕೆಲವರು ಫಸ್ಟು, ಸೆಕೆಂಡು, ಥರ್ಡು ಈ ತರ ವ್ಯತ್ಯಾಸ ಇದೆ. ಕಿಸ್ಕೋ ಜ್ಞಾನ ನೈ ದೇತೆ ಥರ್ಡ್ ಕ್ಲಾಸ್ ಟೆಹರೆ. ಯಾರಿಗೂ ನೀವು ಜ್ಞಾನ ಕೊಡಲ್ಲ, ನಂಗೆಲ್ಲ ಗೊತ್ತು, ಆದ್ರೆ ಯಾರಿಗೂ ಒಂದು ಜ್ಞಾನ ಕೊಡಲ್ಲ ಅಂದ್ರೆ ಅವ್ರಿಗೆ ಬಾಬೋರ್ ಟೈಟಲ್ ಕೊಡ್ತಾರೆ ಥರ್ಡ್ ಕ್ಲಾಸ್. ಸಬೂತ್ ನೈ ದೇತೆ ಬಾಬಾ ಜರೂರ್ ಕಹೆಂಗೆನಾ. ಸೇವೆ ಮಾಡಿ ಪ್ರೂಫ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಬಾಬೋರ್ ಹೇಳಲೇಬೇಕಾಗುತ್ತಲ್ಲ. ಡ್ರಾಮಾ ಪ್ಲಾನ್ ಅನುಸಾರ ಅದು ಭಕ್ತಿ ಮಾರ್ಗ. ಇನ್ಸೆ ಕೊಯ್ ಮುಜೆ ಪ್ರಾಪ್ತ ನೈ ಕರ್ ಸಕ್ತಾ ಹೈ. ಭಕ್ತಿ ಮಾರ್ಗದಲ್ಲಿ ಏನಾದ್ರೂ ಮಾಡಿ,
ಅದು ಯಾವುದರಿಂದನೂ ನೀವು ನನ್ನನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಸತ್ಯಯುಗದಲ್ಲಿ ಅಂತೂ ಯಾರು ಹೋಗಲ್ಲ ಭಕ್ತಿ ಮಾಡೋದ್ರಿಂದ. ಈಗ ನಿಮ್ಮ ಮಕ್ಕಳು ಪುರುಷಾರ್ಥ ಮಾಡ್ತಾ ಇದ್ದೀರಿ ಕಲ್ಪದ ಹಿಂದಿನಂತೆ. ಎಷ್ಟೆಷ್ಟು ಪುರುಷಾರ್ಥ ಮಾಡಿದಿರೋ ಉದ್ನಾ ಕರ್ತೇ ರೇತೆ. ಅಷ್ಟು ಮಾಡ್ತಾ ಇರ್ತೀರ. ಕಲ್ಪದಿಂದ ಎಷ್ಟು ಮಾಡಿದಿರಿ ಅಷ್ಟು ಮಾಡ್ತಾ ಇರ್ತೀರಿ. ಬಾಬಾವರು ತಿಳ್ಕೊತಾರೆ, ಅಪ್ನಾ ಕಲ್ಯಾಣ ಕೌನ್ ಕರ್ ರಹೆ ಹೇ. बाप तो कहेंगे रोज इन लक्ष्मी नारायण के चित्र के आगे जाकर बैठो. ತನ್ನ ಕಲ್ಯಾಣ ಯಾರು ಮಾಡ್ಕೊಳ್ತಾ ಇದ್ದೀರಿ ನೋಡಿ. ಬಾಬಾ ಹೇಳ್ತಾರೆ ಪ್ರತಿದಿನ ಈ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಹೋಗಿ ಕೂತ್ಕೊಳ್ಳಿ. ಬಾಬಾ ಆಪ್ಕಿ ಶ್ರೀಮತ್ ಪರ್ ಯೇ ವರ್ಷ ಹಮ್ ಜರೂರ್ ಲೇಂಗೆ. ಬಾಬಾ ನಾನು ನಿಮ್ಮ ಶ್ರೀಮತದಂತೆ ನಡೆದು ಈ ಆಸ್ತಿ ಪದವಿನ ನಾನು ಅವಶ್ಯಕವಾಗಿ ತಗೊಳ್ತೀನಿ. ತಂದೆ ಸಮಾನ ಮಾಡು ಸರ್ವೀಸಿನ ರುಚಿ ಇರಬೇಕು. ಅಂದ್ರೆ ಅನೇಕ ಆತ್ಮಗಳಿಗೆ ಬಾಬೋರ ಸಂದೇಶ ಕೊಡೋ ರುಚಿ ಇರಬೇಕು. सेंटर्स वालों को भी लिखता हूँ, इतने वर्ष पढ़े किसको पढ़ा नहीं सकते. बाकी पढ़े क्या हो. ಸೆಂಟ್ರಲ್ ಇರೋ ಮಕ್ಕಳಿಗೂ ಕೇಳ್ತಾರೆ ಬಾಬೋರು, ಈಗ ಅಷ್ಟು ವರ್ಷದ ಜ್ಞಾನದಲ್ಲಿ ಇದೀವಿ, ಇಷ್ಟು ವರ್ಷ ಸರೆಂಡರ್ ಆಗಿದೀವಿ ಅಂತ ಹೇಳ್ತಿರಲ್ಲ. ಬಾಬೋರು ಕೇಳ್ತಾರೆ ನೀನ್ ಎಷ್ಟು ಜನಕ್ಕೆ ಓದಿಸಿದೆಯಾ ವಿದ್ಯೆನ. ಯಾರಿಗೂ ಓದಿಸ್ಲಿಲ್ಲ ಅಂದ್ರೆ ನೀನು ಓದಿದ್ದೇನು ಅಂತ ಅರ್ಥ. बच्चों की उन्नति तो करनी चाहिए, बुद्धि में सारा दिन सर्विस के ख्याल चलने चाहिए. ಮಕ್ಕಳ ಉನ್ನತಿಯಂತೂ ಮಾಡ್ಕೊಳ್ತಾ ಹೋಗ್ಬೇಕು, ಮತ್ತೆ ಬುದ್ಧಿಯಲ್ಲಿ ಇಡೀ ದಿನ ಸರ್ವೀಸಿನ ವಿಚಾರ ನಡಿಬೇಕು. ಎಲ್ಲಿ ಹೋಗೋದು, ಹೆಂಗ್ ಮಾಡೋದು, ಎಲ್ಲರ ಕಲ್ಯಾಣ ಹೆಂಗ್ ಮಾಡೋದು, ಈ ಚಿಂತನೆ ಬರ್ತಾ ಇರ್ಬೇಕು. ಬಾಬಾ ಹೇಳ್ತಾರೆ ನೀವು ವಾನಪ್ರಸ್ಥಿಗಳ ಆಶ್ರಮನೂ ಇರುತ್ತೆ, ವಾನಪ್ರಸ್ಥಿಗಳ ಹತ್ರ ಹೋಗ್ಬೇಕು. ಮರ್ನೆ ಕೆ ಪೆಹಲೆ ಲಕ್ಷ್ಯ ತೋ ಬತಾದು. ವೃದ್ಧಾಶ್ರಮಗಳು ವಾನಪ್ರಸ್ಥಾಶ್ರಮಗಳಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಅವ್ರಿಗೆ ಸಂದೇಶ ಕೊಡಿ. ಅಂದ್ರೆ ಅವರಿಗೆ ಶರೀರ ಬಿಡಕ್ ಮುಂಚೆ ಅವರ ಜೀವನದ ಲಕ್ಷ್ಯ ಏನು, ಬಾಬೋರ್ ನೆನಪಲ್ಲಿ ಹೆಂಗ್ ಶರೀರ ಬಿಡಬೇಕು ಅದನ್ನ ಕಲ್ಸ್ಕೊಡಿ. ವಾಣಿ ಸೇ ಪರೆ ತುಮಾರಿ ಆತ್ಮ ಜಾಯಿಗಿ ಕೇಸೆ, ಪತೀತ ಆತ್ಮ ತೋ ಜಾ ನಹಿ ಸಕೆ. ನೀವು ಆತ್ಮ ಈ ವಾಣಿಯಿಂದ ದೂರ ಹೆಂಗ್ ಹೋಗ್ತೀರಿ, ಪತೀತ ಆತ್ಮ ಅಂತೂ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ವಾಚ ನನ್ನೊಬ್ಬನ ನೆನ್ಪು ಮಾಡಿ ನೀವು ವಾನಪ್ರಸ್ಥಕ್ಕೆ ಹೋಗ್ತೀರಿ. बनारस में भी सर्विस ढेर है, बहुत साधु लोग काशीवास के लिए वहां रहते हैं. ಬಾಬಾ ಹೇಳ್ತಾರೆ ಎಷ್ಟು ವಾನಪ್ರಸ್ಥಿಗಳು ಹೋಗ್ತಾರೆ. ಬನಾರಸ್ ಕಾಶಿಯಲ್ಲೂ ಸರ್ವಿಸ್ ತುಂಬಾ ಇದೆ. ಬಹಳ ಸಾಧುಗಳು ಕಾಶಿ ವಾಸ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಈಗೆಲ್ಲ ಆಯ್ತಲ್ಲ ಕುಂಭಮೇಳದಲ್ಲಿ ಬೇಕಾದಷ್ಟು ಜನ ಸಾಧು ಸಂತರಿಗೆ ಬಾಬೋರ್ ಸಂದೇಶ ಸಿಕ್ಕಿದೆ. ಇಡೀ ದಿನ ಹೇಳ್ತಾ ಇರ್ತಾರೆ ಶಿವಕಾಶಿ ವಿಶ್ವನಾಥ್ ಗಂಗಾ ಅಂತ ಹೇಳ್ಬಿಟ್ಟು ಮಂತ್ರ ಹೇಳ್ತಾ ಇರ್ತಾರೆ. ನಿಮ್ ಒಳಗಡೆ ಸದಾ ಖುಷಿಯ ಚಪ್ಪಾಳೆ ನಡೀತಾ ಇರ್ಬೇಕು. ಸ್ಟೂಡೆಂಟ್ ಅಲ್ವಾ, ಸರ್ವಿಸ್ ಬಿ ಕರ್ನೆ ಹೇ ಪಡ್ನೆ ಬಿ ಹೇ, ಬಾಬಾ ಕೋ ಯಾದ್ ಕರ್ನಾ ವರ್ಸಾಲೇನ. ಇದೆಲ್ಲ ಒಟ್ಟೊಟ್ಟಿಗೆ ಮಾಡೋದು. ಸರ್ವಿಸು ಮಾಡಬೇಕು, ತನಗೋಸ್ಕರ ವಿದ್ಯೆನೂ ಓದ್ಬೇಕು, ಬಾಬೋರ್ ನೆನಪು ಮಾಡಬೇಕು, ಆಸ್ತಿನೂ ತಗೋಬೇಕು. ಈಗ ನಾವು ಶಿವಬಾಬೋರ್ ಹತ್ರ ಹೋಗ್ತೀವಿ, ಮನಾಭವ. ಮಧುಬನಕ್ಕೆ ಹೋಗ್ತೀವಿ ಅಂದ್ರೆ ಶಿವಬಾಬೋರ್ ಹತ್ರ ಹೋಗ್ತೀವಿ ಅಂದ್ರೆ ಬಾಬೋರ್ ನೆನಪು ಮನಾಭವ. ಪರಂತು ಬಹುತೋं को याद रहती नहीं, ಜನ್ಮಯಿ ಜನ್ಮಯಿ ಕರ್ತೆ रहते हैं. ನೆನಪು ಮಾಡಕ್ಕೆ ತುಂಬಾ ಸಮಯ ಇದೆ, ಆದ್ರೆ ಮಾಡೋರು ಬೇಕಲ್ಲ. ಬಾಬಾ ಹೇಳ್ತಾರೆ ನೋಡಿ, ಬಹಳಷ್ಟು ಮಕ್ಕಳಿಗೆ ನನ್ನ ನೆನಪೇ ಇರಲ್ಲ. ಬೇಕಾದ್ರೆ ಅಲ್ಲಿದು ಇಲ್ಲಿದು ಅವ್ರದ್ದು ಇವ್ರದ್ದು ಸುದ್ದಿ ಮಾತಾಡಿ ಇನ್ನೂ 1 ಗಂಟೆ ಇರ್ತಾರೆ. ಬಾಬೋರ್ ನೆನ್ಪು ಮಾಡಿ ಇಲ್ಲ ಟೈಮ್ ಇಲ್ಲ ಅಂತ ಮನೆಗೆ ಓಡೋಗ್ತಾರೆ. ಆದ್ರೆ ಗಂಟೆಗಟ್ಲೆ ಬೇರೆಯವ್ರ ವಿಚಾರ ಮಾತಾಡಕ್ ಕುತ್ಕೊಳ್ಳಿ, ಟೈಮ್ ಇರುತ್ತೆ. ಮೂಲ ಮಾತು ಬಾಬೋರ ನೆನಪಿಂದು ಯಾವ್ದೇ ಈ ಖುಷಿ ಮೇಲಾಯಿಗೆ ಎಷ್ಟು ನೆನ್ಪು ಮಾಡ್ತಿರೋ ಅಷ್ಟು ಖುಷಿ ಬರುತ್ತೆ. ಎಲ್ಲರೂ ಬಯಸ್ತಾರೆ ವಿಶ್ವದಲ್ಲಿ ಶಾಂತಿ ಬರ್ಲಿ. ಬಾಬಾ ಹೇಳ್ತಾರೆ ಅವ್ರಿಗೆ ತಿಳಿಸ್ಕೊಡಿ, ವಿಶ್ವದಲ್ಲಿ ಈಗ ಶಾಂತಿ ಸ್ಥಾಪನೆ ಆಗ್ತಾ ಇದೆ. इसलिए बाबा लक्ष्मी नारायण के चित्र को ಜಾಸ್ತಿ ಮಹತ್ವ ದೇತೆ ಹೇ. ಅದರಿಂದನೇ ಬಾಬೋರೀಗ ಲಕ್ಷ್ಮೀ ನಾರಾಯಣರ ಚಿತ್ರಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಯಾಕೆ ಹೇಳಿ, ಈಗ ಇನ್ನೇನು ರಾಜ್ಯ ಬಂತು ಅಂದ್ರೆ ಬಂತು. बोलो ये दुनिया स्थापन हो रही है जहां सुख शांति पवित्रता सप्ताह सभी कहते विश्व में शांति हो. ಹೇಳಿ, ಈಗ
ಜಗತ್ತಲ್ಲಿ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಎಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು. ಎಲ್ಲರೂ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು. ಪ್ರೈಸ್ ಬಿ ಬಹುತೋಂಕೋ ಮಿಲ್ತಿ ರೇತಿ. ಪೀಸ್ ಪ್ರೈಸು ಅನೇಕರಿಗೆ ಸಿಗ್ತಾ ಇರುತ್ತೆ. ವರ್ಲ್ಡ್ ಮೇ ಪೀಸ್ ಸ್ಥಾಪನ್ ಕರ್ನೆ ವಾಲಾ ತೋ ಮಾಲಿಕ್ ಹೋಗಾನ. ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅವರು ಇದಕ್ಕೆ ಮಾಲೀಕ ಹೆಡ್ಡೇ ಇರ್ಬೇಕಲ್ಲ. इनके राज्य में विश्व में शांति थी. एक भाषा एक धर्म एक राज्य था. ಬಾಬಾ ಹೇಳ್ತಾರೆ ಇವ್ರ ರಾಜ್ಯ ಇತ್ತಲ್ಲ, ಲಕ್ಷ್ಮೀನಾರಾಯಣ ರಾಜ್ಯ ಯಾವಾಗಿತ್ತೋ ವಿಶ್ವದಲ್ಲಿ ಶಾಂತಿ ಇತ್ತು. ಒಂದು ಭಾಷೆ, ಒಂದು ರಾಜ್ಯ, ಒಂದು ಧರ್ಮ ಇತ್ತು. ಓಕೆ, ಎಲ್ಲ ಆತ್ಮಗಳು ನಿರಾಕಾರಿ ವತನದಲ್ಲಿ ಇರ್ತಾರೆ. ऐसी दुनिया किसने स्थापन की थी? पीस किसने स्थापन की थी? ಇಂಥ ಜಗತ್ತನ್ನ ಯಾರು ಸ್ಥಾಪನೆ ಮಾಡಿದ್ರು? ಶಾಂತಿ ಹೇಗೆ ಸ್ಥಾಪನೆ ಆಯ್ತು? ಬಾಬಾ ಹೇಳ್ತಾರೆ ಪ್ರಭಾತ್ ಫೇರಿ ಮೇ ಹಿ ಲಕ್ಷ್ಮೀ ನಾರಾಯಣ ಕಾ ಚಿತ್ರ ನಿಕಾಲೋ तो सभी के कानों में आवाज डालो पड़े ये राज्य स्थापन हो रहा है. ಬಾಬಾ ಹೇಳ್ತಾರೆ ಇದ್ರದ್ದು ಟ್ಯಾಬ್ಲೋ ಮಾಡಿ ಲಕ್ಷ್ಮೀನಾರಾಯಣರದು. ಯಾಕೆಂದ್ರೆ ಇದು ತುಂಬಾ ಚೆನ್ನಾಗಿದೆ ಚಿತ್ರ. ಚೈತನ್ಯವಾದ ಮೂರ್ತಿಗಳನ್ನು ಮಾಡ್ತೀರಾ ಮಾಡಿ, ಎಲ್ಲರ ಕಿವಿಯಲ್ಲೂ ಈ ವಾಯ್ಸ್, ಈ ಸೌಂಡ್ ಹಾಕಬೇಕು. ಈಗ ಇವರ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ನರಕದ ವಿನಾಶ ಮುಂದೆ ನಿಂತಿದೆ. ನಿಮ್ಗೆ ಗೊತ್ತಿದೆ ಡ್ರಾಮಾನುಸಾರ ಶಾಯದ್ ದೇರಿ ಹೇ ಬಡೋ ಬಡೋಂಕೋ ತಕ್ದೀರ್ ಮೇ ಅಭಿ ನಹಿ ಹೇ. ಅಂದ್ರೆ ಇನ್ನು ಸ್ವಲ್ಪ ಟೈಮ್ ಇದೆ ಪರಿವರ್ತನೆಗೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾರ ಅದೃಷ್ಟ ತುಂಬಾ ದೊಡ್ಡ ದೊಡ್ಡದಾಗೋದಿದೆ, ಈಗ ಅವ್ರಿಗೂ ಇದೆಲ್ಲ ಅರ್ಥ ಆಗಲ್ಲ. ಬಡೋ ಬಡೋಂಕಿ ತಕ್ದೀರ್ ಮೇ ಅಭಿ ನಹಿ ಫಿರ್ ಬಿ ಬಾಬಾ ಪುರುಷಾರ್ಥ ಕರಾತೆ ರೇತೆ. ಅವರು ಬರಲ್ಲ ನೋಡಿ, ಅವ್ರದ್ದು ಸಮಯ ಬರುತ್ತೆ, ಬಾಬೋರ್ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಡ್ರಾಮಾ ಅನುಸಾರ ಸರ್ವಿಸ್ ನಡೀತಾ ಇದೆ. ಬಾಬಾ ಹೇಳ್ತಾರೆ ಒಳ್ಳೇದು, ಗುಡ್ ನೈಟ್. ಅಂದ್ರೆ ಅದೃಷ್ಟ ಇದ್ರೆ ಎಲ್ಲವೂ ಸಿಗುತ್ತೆ ಅಂತ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಸಂಘ ದೋಷದಿಂದ ತನ್ನನ್ನ ಬಹಳ ಬಹಳ ಸಂಪಾಲನೆ ಮಾಡ್ಕೊಳ್ಳಿ. ಅದರಲ್ಲೂ ಬಾಬೋರ್ ಇವತ್ತು ಕುಮಾರಿಯರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಸಂಘ ದೋಷದಲ್ಲಿ ಹೋಗಬೇಡಿ. ನೋಡಿ, ವಾಸ್ತವಿಕವಾಗಿ ಜ್ಞಾನಿಗಳು ಬೇರೆಯವ್ರ ಸಂಘದಲ್ಲಿ ಬರಲ್ಲ. ಅಲ್ಪ ಸ್ವಲ್ಪ ಜ್ಞಾನದ ಕೊರತೆ ಇದ್ರೆ ಈ ಶಕ್ತಿ ಆದ್ರೂ ಕೆಲಸ ಮಾಡ್ಲಿ ಅಂತ. ಕವಿ ಪತಿತೋಂಕೆ ಸಂಘಮೇ ನಹಿ ಆನ. ಎಂದು ಪತಿತರ ಸಂಘ ಸಾವಾಸದಲ್ಲಿ ಬರಬೇಡಿ. ಸೈಲೆನ್ಸಿನ ಬಲದಿಂದ ಈ ಸೃಷ್ಟಿಯನ್ನು ಪಾವನ ಮಾಡೋ ಸೇವೆ ಮಾಡಿ. ಡ್ರಾಮಾನ ಚೆನ್ನಾಗಿ ತಿಳ್ಕೊಳ್ಳಿ, ತ್ರಿಕಾಲದರ್ಶಿಗಳಾಗಿರಿ. ಡ್ರಾಮಾ ಚೆನ್ನಾಗಿ ತಿಳ್ಕೊಂಡು ಹರ್ಷಿತವಾಗಿರಿ. ತನ್ನ ಎಲ್ಲದನ್ನು ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಮಾಡಿ. ಏಕೆಂದ್ರೆ ಡೈರೆಕ್ಟ್ ನಾವು ತಗೊಂಡೋಗಕ್ಕಾಗಲ್ಲ, ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಬಾಬೋರ್ ಸೇವೆಯಲ್ಲಿ ಏನು ಉಪಯೋಗಿಸ್ತೀವಿ ಬಾಬೋರ್ ಅಲ್ಲಿ ಕೊಡ್ತಾರೆ. वरदान, बाप द्वारा सफलता का तिलक प्राप्त करने वाले सदा आज्ञाकारी दिल तख्त नशीन भव. ಬಾಬೋರಿಂದ ಸಫಲತೆಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರೇ ಸದಾ ಆಜ್ಞಾಕಾರಿ ಹೃದಯ ಸಿಂಹಾಸನಧಾರಿ ಭವ. ಭಾಗ್ಯವಿದಾತ ಬಾಬೋರು ಪ್ರತಿದಿನ ಅಮೃತ್ ವೇಳೆ ತನ್ನ ಆಜ್ಞಾಕಾರಿ ಮಕ್ಕಳಿಗೆ ಸಫಲತೆಯ ತಿಲಕವನ್ನ ಇಡ್ತಾರೆ. ಆಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು ಎಂದು ಪರಿಶ್ರಮ, ಕಷ್ಟ ಈ ಶಬ್ದ ಅವ್ರ ಬಾಯಿಂದ ಬರೋದಲ್ಲ, ಸಂಕಲ್ಪದಲ್ಲೂ ಬರೋದಿಲ್ಲ. ವ ಸಹಜ ಯೋಗಿ ಬನ್ ಜಾತೆ, ಇಸ್ಲಿಯೇ ಕಭಿ ಭಿ ದಿಲ್ ಶಿಕಿಸ್ತ್ ನಹಿ ಬನೋ, ಲೇಕಿನ್ ಸದಾ ದಿಲ್ ತಖ್ತ ನಶೀನ್ ಬನೋ, ರೆಹಮ್ ದಿಲ್ ಬನೋ. ಅದರಿಂದ ಅವರು ಸಹಜ ಯೋಗಿಗಳಾಗ್ತಾರೆ. ಆದ್ದರಿಂದ ಎಂದು ನಿರಾಶೆಯಲ್ಲಿ ಬರಬೇಡಿ. ಅದರ ಬದಲಾಗಿ ಸದಾ ಬಾಬೋರ ಹೃದಯ ಸಿಂಹಾಸನದಲ್ಲಿರಿ, ಕರುಣಾ ಹೃದಯಿಗಳಾಗಿ. ಅಹಂಭಾವ್ और वहम भाव को समाप्त करो. ಅಹಂಕಾರದ ಭಾವನೆಗಳನ್ನು, ಅನುಮಾನದ ಭಾವನೆಗಳನ್ನು ಸಮಾಪ್ತಿ ಮಾಡಿ. ಭಾಗ್ಯವಿದಾತ ತಂದೆ ಪ್ರತಿದಿನ ಅಮೃತ ವೇಳೆ ಆಜ್ಞಾಕಾರಿ ಮಕ್ಕಳಿಗೆ ಸಫಲತೆಯ ತಿಲಕ ಇಡ್ತಾರೆ. ಆಜ್ಞಾಕಾರಿಗಳಿಗೆ ಕಷ್ಟ, ಪರಿಶ್ರಮ ಅನ್ನೋ ಶಬ್ದ ಅವ್ರ ಬಾಯಿಂದ ಅಲ್ಲ, ಸಂಕಲ್ಪದಲ್ಲೂ ಬರಲ್ಲ. ಅವರು ಸಹಜ ಯೋಗಿಗಳು.
ಎಂದು ನಿರಾಶರಾಗಬೇಡಿ. ಸದಾ ಬಾಬೋರ ಹೃದಯ ಸಿಂಹಾಸನದಲ್ಲಿರಿ, ಕರುಣಾ ಹೃದಯಿಯಾಗಿ. ಅಹಂ, ಅಹಂಕಾರ, ಅನುಮಾನ ಇದೆಲ್ಲದನ್ನು ಸಮಾಪ್ತಿ ಮಾಡಿ. ಸ್ಲೋಗನ್: विश्व परिवर्तन की डेट नहीं सोचो, स्वयं के परिवर्तन की घड़ी निश्चित करो. ವಿಶ್ವ ಪರಿವರ್ತನೆಯ ದಿನಾಂಕನ ಯೋಚನೆ ಮಾಡಬೇಡಿ. ಯಾವಾಗ ಆಗುತ್ತೆ, ಕಲಿಯುಗ ಯಾವಾಗ ವಿನಾಶ ಆಗುತ್ತೆ, ಸತ್ಯಯುಗ ಯಾವಾಗ ಬರುತ್ತೆ, ಇದರ ಯೋಚನೆ ಮಾಡಬೇಡಿ. ನಾನು ಯಾವತ್ತು ಪರಿವರ್ತನೆ ಆಗ್ತೀನಿ ಆ ದಿನನ ನೀವು ಫಿಕ್ಸ್ ಮಾಡ್ಕೊಳ್ಳಿ. अव्यक्त इशारे: जो प्यूरिटी की पर्सनालिटी के संपन्न रॉयल आत्माएं हैं उन्हें सत्यता की देवी कहा जाता है. ಯಾರಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಸಂಪನ್ನ ರಾಯಲ್ ಆತ್ಮಗಳಿದಾರೋ ಅವರಿಗೆ ಸಭ್ಯತೆಯ ದೇವಿ ಅಂತ ಕರೀಲಾಗುತ್ತೆ. ಅಂದ್ರೆ ಪವಿತ್ರತೆಯ ವ್ಯಕ್ತಿತ್ವನೂ ಇದೆ, ಅದರ ಸಂಪನ್ನತೆ ರಾಯಲ್ ಆತ್ಮಗಳು, ಅವರಲ್ಲಿ ಸಭ್ಯತೆನೂ ಇರುತ್ತೆ. उनमें क्रोध विकार की इंप्यूरिटी भी नहीं हो सकती है. ಅವರಲ್ಲಿ ಯಾವುದೇ ವಿಕಾರದ ಅಪವಿತ್ರತೆ ಇರಲ್ಲ. ಯಾರಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಇದೆ, ಪವಿತ್ರತೆ ಅಂದ್ರೆ ಒಂದು ಕಾಮ ವಿಕಾರ ಗೆಲ್ಲದಲ್ಲ, ಯಾವುದೇ ವಿಕಾರ ಇಂಪ್ಯೂರಿಟಿ ಇರಲ್ಲ. क्रोध का सूक्ष्म रूप ईर्ष्या, द्वेष, घृणा की अगर अंदर में है वो भी अग्नि है. ಕ್ರೋಧ, ಈರ್ಷೆ, ದ್ವೇಷ, ತಿರಸ್ಕಾರ ಇದು ಎಲ್ಲ ಒಳಗಡೆ ಇದೆ ಅಂದ್ರೆ ಇದು ಅಗ್ನಿನೇ. ಇದೆಲ್ಲ ವಿಕಾರಗಳ ಅಗ್ನಿ ಒಳಗಡೆನೇ ಸುಡುತ್ತೆ. ಹೊಟ್ಟೆ ಕಿಚ್ಚಿರೋರಿಗೆ ಒಳಗಡೆನೇ ಸುಡ್ತಾ ಇರ್ತಾರವರು. ಬಾಹರ್ ಸೆ ಲಾಲ್ ಪೀಲಾ ನೈ ಹೋತಾ ಲೇಕಿನ್ ಖಾಲಾ ಹೋತಾ ಹೈ. ಒಳಗಡೆ ಸುಡ್ತಾರೆ, ಹೊರಗಡೆ ಕಪ್ಪಾಗುತ್ತೆ. ಇವರನ್ನ ಬಾಬಾ ಹೇಳೋದು ಬೇರೆ ಬಣ್ಣಕ್ಕೆ ಹೇಳಕ್ಕಾಗಲ್ಲ, ಕೆಂಪಿಗೆ ಅಥವಾ ನೀಲಿಗೆ ಅಂತ ಹೇಳಕ್ ಬರಲ್ಲ. ಇವ್ರು ಯಾವಾಗೂ ಕಪ್ಪಗೆ. ಕಾಮ ವಿಕಾರದಲ್ಲಿ ಬೀಳೋರು ಯಾವಾಗ್ಲೂ ಕಪ್ಪಗೆ. ಕಾಲಮು ವಿಕಾರಿ ನಿನ್ ಮುಖ ಕಪ್ಪಗೆ ಅಂತ ಹೇಳ್ತಾರಲ್ಲ. अब इस कालेपन को समाप्त कर सच्चे और साफ बनो. ಆ ಕಪ್ಪುತನ ಏನಿದೆ, ವಿಕಾರಗಳೇನಿದೆ ಅದನ್ನ ಸಮಾಪ್ತಿ ಮಾಡಿ ಸತ್ಯ ಮತ್ತು ಸ್ಪಷ್ಟವಾಗಿರಿ. ಸತ್ಯತೆ ಮತ್ತು ಸ್ಪಷ್ಟತೆ. ಪವಿತ್ರತೆನೇ ವ್ಯಕ್ತಿತ್ವ, ಅದೇ ರಾಯಲ್ಟಿ. ಅಲ್ಲಿ ಸಭ್ಯತೆನೂ ಇರುತ್ತೆ, ಹೆಂಗ್ ನಡ್ಕೋಬೇಕು ಮರ್ಯಾದೆಗಳು, ಆ ಸಭ್ಯತೆನೂ ಇರುತ್ತೆ. ಬಾಕಿ ಕ್ರೋಧ ಅನ್ನೋ ವಿಕಾರ ಇಂಪ್ಯೂರಿಟಿ, ಅದು ಸೂಕ್ಷ್ಮ. ಯಾವುದೇ ವಿಕಾರ ನಿಮ್ಮಲ್ಲಿ ಇರಬಾರ್ದು. ವಿಕಾರ ಅಂದ್ರೇನೆ ಬೆಂಕಿ. ಹೊರಗಡೆ ಏನು ಕಾಣಲ್ಲ, ನೀವು ಬೆಂಕಿನೋ ನೀಲಿನೋ ಕಪ್ಪುಗೋ ಏನು ಕಾಣಲ್ಲ. ಆದ್ರೆ ಬಾಬಾ ಹೇಳ್ತಾರೆ ಆ ಒಳಗಡೆ ಇರೋ ಕಪ್ಪುತನ ಏನಿದೆ ಅದನ್ನ ಸಮಾಪ್ತಿ ಮಾಡಿ ಸತ್ಯ ಹಾಗೂ ಸ್ಪಷ್ಟವಾಗಿರಿ. ಜ್ಞಾನ ಶೀತಲ ಮಾಡುತ್ತೆ. ಜ್ಞಾನದಿಂದನೇ ಕಾಮ ಕ್ರೋಧದ ಅಗ್ನಿ ಸಮಾಪ್ತಿ ಆಗತ್ತೆ. ಭಕ್ತಿಯಿಂದ ಯಾವುದೇ ವಿಕಾರದ ಅಗ್ನಿ ಸಮಾಪ್ತಿ ಆಗೋದಿಲ್ಲ. ಅದಕ್ಕೆ ರಾವಣನ ಉದಾಹರಣೆ ಇದೆ ನೋಡಿ. ರಾವಣ ಎಷ್ಟು ವೀರ ಶೂರ, ಎಂತ ಭಕ್ತ, ಎಷ್ಟು ಪಾಂಡಿತ್ಯ ಪಡ್ಕೊಂಡಿದ್ದ, ಆದ್ರೆ ವಿಕಾರ ಮಾತ್ರ ಹೋಗ್ಲಿಲ್ಲ. ಹಂಗೆ ಜಗತ್ತಲ್ಲಿ ಭಕ್ತಿ ಮಾಡ್ತಾರೆ, ಆದ್ರೆ ವಿಕಾರ ಹೋಗಲ್ಲ. ವಿಕಾರದ ಅಗ್ನಿ ಸಮಾಪ್ತಿಯಾಗೋದು ಜ್ಞಾನದಿಂದ. ಮುಖ್ಯವಾದ ಪರಿಶ್ರಮ ಬಾಬೋರ್ ನೆನಪು ಮಾಡ್ತೀರಿ ಅಂದ್ರೆ ಈ ದೇಹನೇ ಮರ್ತು ಬಿಡಿ. ದೇಹನೇ ಮರ್ತೋಗ್ಬಿಡ್ಬೇಕು ನಿಮ್ಗೆ. ಆತ್ಮ ಅಭಿಮಾನಿಯಾಗೋ ಪುರುಷಾರ್ಥ ಮಾಡಿ ಎಂದು ಸಂಘ ದೋಷದಲ್ಲಿ ಬರಬೇಡಿ. ಸಂಘ ದೋಷ ಬಹಳ ಕೆಟ್ಟದ್ದು. ಯಾರಾದ್ರೂ ಇರ್ಲಿ, ಕುಮಾರ ಇರ್ಲಿ ಕುಮಾರಿ ಇರ್ಲಿ, ಯಾರಾದ್ರೂ ಇರ್ಲಿ, ಡ್ರಾಮಾದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹರ್ಷಿತವಾಗಿರಿ. ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸತ್ಯಯುಗದಲ್ಲಿ ನಿಮ್ಗೆ ಹೊಸದು ಬೇಕು ಅಂದ್ರೆ ನೀವು ತಗೊಂಡೋಗಕ್ಕಾಗಲ್ಲ, ಆದ್ರೆ ನೀವು ಟ್ರಾನ್ಸ್ಫರ್ ಮಾಡಿ. ಎಷ್ಟಿಲ್ಲಿ ಬಾಬೋರ್ ಸೇವೆಯಲ್ಲಿ ಉಪಯೋಗಿಸ್ತಿರೋ ಅಷ್ಟು ಭವಿಷ್ಯದಲ್ಲಿ ರಿಟರ್ನ್ ಅನೇಕ ಪಟ್ಟು ಸಿಗುತ್ತೆ. ಓಂ ಶಾಂತಿ.